सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರ ಶ್ರೀರಾಮಚರಿತಮಾನಸ, ಅದರಲ್ಲಿ ಸುಂದರಕಾಂಡ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸೀದಾಸ ಸದ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜ ಶ್ಯಾಮಲ ಕೋಮಲಾಂಗಂ ಸೀತಾ ಸಮಾರೋಪಿತ ವಾಮಭಾಗಂ ಪಾಣೌ ಮಹಾಸಾಯಕ ಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಂ ಅಧೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ ವಾತಜಾತಂ ನಮಾಮಿ. ಅಸಕಹಿ ಕಪಿ ಗದಗದ ಭಯವು ಬರೇ ಬಿಲೋಚನ ನೀರೇ. ಹನುಮಂತ ಸೀತೆಗೆ ಸಮಾಧಾನವನ್ನು ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾನೆ. ಸೀತೆಗೆ ಧೈರ್ಯವನ್ನು ಹೇಳಬೇಕು. ಅವಳು ತುಂಬ ಭಾವನೆಗೆ ಒಳಪಟ್ಟಿದ್ದಾಳೆ. ಪರಮಾತ್ಮ ಶ್ರೀರಾಮಚಂದ್ರನನ್ನ ನೆನೆದು ಆ ವಿರಹ ವೇದನೆಯನ್ನು ಸಹಿಸಲಾರದೆ ಬಹಳ ದುಃಖದಿಂದ ಅವಳು ಪರಿತಪಿಸ್ತಾ ಇದ್ದಾಳೆ. ಸೊ ಸೀತೆಯನ್ನು ಸಮಾಧಾನ ಮಾಡಬೇಕು ಅಂತ ಹೇಳಿ ಹನುಮಂತ ಅವಳಿಗೆ ಧೈರ್ಯದ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಸೀತೆಯನ್ನು ಸಮಾಧಾನ ಮಾಡಬೇಕು ಅನ್ನುವಂತಹದ್ದು ಹನುಮಂತನ ಉದ್ದೇಶ. ಆದರೆ ಒಂದು ಸಮಯದಲ್ಲಿ ಹನುಮಂತ ಹಿ ಹಿಮ್ಸೆಲ್ಫ್ ಚೋಕ್ಡ್ ವಿತ್ ಎಮೋಷನ್. ಸೀತೆ ಪ್ರಭು ಶ್ರೀರಾಮನನ್ನು ಬಿಟ್ಟು ನನಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ದ ಪೇನ್ ಆಫ್ ಸಪರೇಷನ್, ನನಗೆ ಅದನ್ನು ಸಹಿಸುವಂತಹ ಶಕ್ತಿ ಇಲ್ಲ. ಈ ವಿರಹ ವೇದನೆ, ಈ ನೋವು, ಇವುಗಳಿಂದ ನನಗೆ ಮುಕ್ತಿ ಯಾವಾಗ? ನಾನು ಪ್ರಭು ಶ್ರೀರಾಮನನ್ನು ಮತ್ತೆ ಯಾವಾಗ ನನಗೆ ಅವನ ದರ್ಶನ ಆಗತ್ತೆ? ಪ್ರಭು ಯಾಕೆ ನನ್ನ ಮೇಲೆ ಇಷ್ಟೊಂದು ಕಠೋರತೆಯನ್ನು ತಾಳಿದಾನೆ? ಯಾರೇ ಸೇವಕ ಅಂತಂದಾಗ ಅವರಿಗೆ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕೊಡ್ತಾನೆ ಪರಮಾತ್ಮ. ಅವರ ಭಾವನೆಗಳಿಗೆ ಸ್ಪಂದಿಸ್ತಾನೆ ಪ್ರಭು ಶ್ರೀರಾಮಚಂದ್ರ. ಅವನ ಹೃದಯ ಬಹಳ ಕೋಮಲವಾಗಿದೆ, ವೆರಿ ಟೆಂಡರ್ ಹಾರ್ಟ್. ಅಂತಹ ಪ್ರಭು ಅವನ ಹೃದಯದಲ್ಲಿ ನನಗೆ ಜಾಗವನ್ನು ಕೊಟ್ಟಿಲ್ಲ. ಯಾಕೆ ಅವನು ನನ್ನನ್ನು ಇಷ್ಟು ದಿವಸ ಆದರೂ ನೋಡೋಕ್ಕೆ ಬಂದಿಲ್ಲ?
ನನ್ನನ್ನು ಮರೆತು ಬಿಟ್ಟಿದ್ದಾನೆ ಅನಿಸುತ್ತೆ, ಅವನ ಹೃದಯದಲ್ಲಿ ನನಗೆ ಜಾಗ ಇಲ್ಲ ಅನಿಸುತ್ತೆ. ಹೀಗೆ ಅನೇಕ ಬೇರೆ ಬೇರೆ ಮಾತುಗಳನ್ನಾಡಿ ಭಾವನೆಗಳಿಗೆ ಒಳಪಟ್ಟು ಸೀತೆ ಬಹಳ ಗದ್ಗತಳಾಗ್ತಾಳೆ. ಅವಳ ಗಂಟಲು ಉಬ್ಬಿ ಬರುತ್ತೆ. ಬಚನುನ ಆವ ನಯನ ಭರೆ ಬಾರೆ, ಸೀತೆಯ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಪ್ರಭು ಶ್ರೀರಾಮಚಂದ್ರನ ನೆನೆದು ಆ ಒಂದು ವಿರಹ ವೇದನೆ ನನಗೆ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹನುಮಂತ ಇದಕ್ಕೆ ಸಾಕ್ಷಿ ಆಗ್ತಾನೆ. ಸೀತೆಯನ್ನು ನೋಡ್ತಾನೆ ಅವನು. ಎಷ್ಟೊಂದು ಭಾವಾವೇಶಕ್ಕೆ ಒಳಗಾಗಿದ್ದಾಳೆ, ಎಷ್ಟೊಂದು ಮರುಗ್ತಾ ಇದ್ದಾಳೆ ತಾಯಿ. ಹೇಗಾದರೂ ಮಾಡಿ ಅವಳಿಗೆ ಸಮಾಧಾನದ ಮಾತುಗಳನ್ನು ಆಡಬೇಕು ಅಂದ್ಬಿಟ್ಟು ಸೀತೆಯ ಬಳಿಗೆ ಬಹಳ ವಿನಮ್ರ ಭಾವದಿಂದ ಬಂದು ಅವಳ ಎದುರುಗೆ ಕೈಗಳನ್ನು ಜೋಡಿಸಿ ನಿಂತು, ಮಾತು, ಹೇ ತಾಯಿ, ಸಮಾಧಾನ ಮಾಡಿಕೋ. ನಿನಗೆ ಪ್ರಭು ಶ್ರೀರಾಮನ ಧೈರ್ಯ ಗೊತ್ತಿಲ್ವಾ? ಅವನ ಸಾಹಸ ನಿನಗೆ ಗೊತ್ತಿಲ್ವಾ? ಅವನು ಅಷ್ಟು ಸುಲಭವಾಗಿ ಯಾರಿಗೂ ಸೋಲೋದಿಲ್ಲ. ಅವನು ಖಂಡಿತ ಬರ್ತಾನೆ, ಒಳ್ಳೆಯದಾಗತ್ತೆ. ನೀನು ಈ ವಿಚಾರದಲ್ಲಿ ಯೋಚನೆ ಮಾಡಬೇಡ. ಹೀಗೆ ಅನೇಕ ರೀತಿಯಲ್ಲಿ ಸೀತೆಗೆ ಸಮಾಧಾನ ಮಾಡ್ತಾ ಇರುವಂತಹ ಹನುಮಂತ ಒಂದು ಕ್ಷಣದಲ್ಲಿ ಅವರಿಬ್ಬರ ಪರಸ್ಪರ ಆ ಪ್ರೇಮವನ್ನು ಅವನು ನೆನಪು ಮಾಡ್ಕೋತಾನೆ. ಇಲ್ಲಿ ಸೀತೆ ಪ್ರಭು ಶ್ರೀರಾಮನನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಿರಹ ವೇದನೆಯನ್ನು ತೋಡ್ಕೋತಾ ಇದ್ದಾಳೆ. ಇದನ್ನು ಹನುಮಂತ ನೋಡಿದ್ದಾನೆ. ಎಕ್ಸಾಕ್ಟ್ಲಿ ಪ್ರಭು ಶ್ರೀರಾಮಚಂದ್ರ ಕೂಡ ಸೀತೆಯನ್ನು ಆ ಒಂದು ನೆನೆದು ಅವಳ ವಿರಹವನ್ನು ತಡೆಯಲಾರದೆ ಅವನು ಕೂಡ ತುಂಬ ಗೋಳಾಡಿರ್ತಾನೆ. ಶ್ರೀರಾಮ ಪರಿತಪಿಸ್ತಾ ಇರುವಂತಹದ್ದನ್ನು ಕೂಡ ಹನುಮಂತ ನೋಡಿರ್ತಾನೆ. ಒಮ್ಮೆ ಸುಗ್ರೀವ ಶ್ರೀರಾಮನಿಗೆ ಕೆಲವು ಆಭರಣಗಳನ್ನು ತೋರಿಸ್ತಾನೆ. ಇದು ಬಹುಶಃ ನಿನಗೆ ಗುರುತಿಸೋದಕ್ಕೆ ಸಾಧ್ಯವಾ? ಇದು ಏನಾದರೂ ಒಂದು ವೇಳೆ ಸೀತೆಗೆ ಸಂಬಂಧಪಟ್ಟಿರುವಂತಹದ್ದ? ಅವಳು ಆಕಾಶ ಮಾರ್ಗದಿಂದ ಡ್ರಾಪ್ ಮಾಡಿರಬಹುದು. ನಾನು ಇಲ್ಲಿ ಕೆಲವು ವಾನರರೊಂದಿಗೆ ಮಾತನಾಡ್ತಾ ಇದ್ದಾಗ ನನಗೆ ಮೇಲಿನಿಂದ ಆಕಾಶದಿಂದ ಇದು ಕೆಳಗೆ ನನ್ನ ಬಳಿ ಬಂದು ಬಿತ್ತು. ಬಹುಶಃ ಇದು ಸೀತೆಗೆ ಸಂಬಂಧಪಟ್ಟಿರೋದು ಅನ್ನುವಂತಹದ್ದಾದರೆ ಈ ಮಾರ್ಗದಲ್ಲಿ ಸೀತೆಯ ಸಂಚಾರ ಆಗಿದೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ನಾವು ಬರಬಹುದು. ಆದ್ದರಿಂದ ನಿನಗೆ ಈ ಆಭರಣಗಳನ್ನು ಗುರುತಿಸೋದಕ್ಕೆ ಸಾಧ್ಯವಾ ಅಂತ ಹೇಳಿ ಕೆಲವು ಆಭರಣಗಳ ಒಂದು ಗಂಟಿರುತ್ತೆ. ಆ ಗಂಟನ್ನು ಬಿಚ್ಚಿ ಪ್ರಭು ಶ್ರೀರಾಮನಿಗೆ ಸುಗ್ರೀವ ತೋರಿಸ್ತಾನೆ. ಆ ಆಭರಣಗಳನ್ನು ನೋಡಿದ ಕೂಡಲೇ ರಾಮನಿಗೆ ಗೊತ್ತಾಗುತ್ತೆ ಇದೆಲ್ಲ ಸೀತೆಗೆ ಸಂಬಂಧಪಟ್ಟಿರುವಂತಹದ್ದು. ಆಲ್ ದೀಸ್ ಆಭರಣಸ್ ದೇ ಬಿಲಾಂಗ್ ಟು ಸೀತಾ. ಮತ್ತೆ ಅವನು ಲಕ್ಷ್ಮಣನನ್ನು ನೀನು ಕನ್ಫರ್ಮ್ ಮಾಡು, ಇದು ಸೀತೆಗೆ ಸಂಬಂಧಪಟ್ಟಿರುವಂತಹದ್ದ ಅಂತ ಲಕ್ಷ್ಮಣನನ್ನು ಕೇಳ್ತಾನೆ. ಲಕ್ಷ್ಮಣ ಹೇಳ್ತಾನೆ, ಇಲ್ಲಿ ಅನೇಕ ಆಭರಣಗಳಿದೆ. ಈ ಅನೇಕ ಆಭರಣಗಳಲ್ಲಿ ನಾನು ಗುರುತಿಸೋಕ್ಕೆ ಸಾಧ್ಯ ಆಗುವಂತಹದ್ದು ಇಲ್ಲಿ ಒಂದಿದೆ. ಅದು ಈ ಕಾಲ್ಗೆಜ್ಜೆ. ಈ ಕಾಲ್ಗೆಜ್ಜೆಯನ್ನು ಸೀತಾಮಾತೆ ಧರಿಸ್ತಾ ಇದ್ಲು ಅನ್ನುವಂತಹದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಇದನ್ನು ಗುರುತಿಸ್ತೀನಿ. ದಿಸ್ ಕಾಲ್ಗೆಜ್ಜೆ ಬಿಲಾಂಗ್ಸ್ ಟು ಸೀತಾಮಾತೆ. ನಾನು ಪ್ರತಿನಿತ್ಯ ಅವಳ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೆ. ಆ ಕಾಲುಗಳಿಗೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಆ ಪಾದಗಳನ್ನು ಕಣ್ತುಂಬ ನೋಡಿ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಆ ಕಾಲುಗಳಲ್ಲಿ ಈ ಗೆಜ್ಜೆ ಇರುವಂತಹದ್ದು ನಾನು ನೋಡಿದ್ದೀನಿ. ಆದರೆ ಅವಳ ಬೇರೆಯ ಆಭರಣಗಳು, ಅದು ಸರ ಇರಬಹುದು, ಮೂಗುತಿ ಇರಬಹುದು, ಕಿವಿಯ ಆಭರಣ ಇರಬಹುದು, ಅಥವಾ ಕೈಗಳಿಗೆ ತೊಡ್ತಾ ಇದ್ದಂತಹ ಬಳೆಗಳಿರಬಹುದು. ಆದರೆ ಅದು ಯಾವುದನ್ನು ನಾನು ಈವರೆಗೆ ನೋಡಿಲ್ಲ. ಯಾಕೆಂದರೆ ನಾನು ತಲೆ ಎತ್ತಿ ಮಾತೆಯನ್ನು ಎಂದೂ ಕೂಡ ನೋಡಿಲ್ಲ. ಕೇವಲ ಅವಳ ಪಾದಗಳ ದರ್ಶನವನ್ನು ಮಾಡ್ತಾ ಇದ್ದೆ. ಆದ್ದರಿಂದ ನನಗೆ ಚೆನ್ನಾಗಿ ಗೊತ್ತು, ಈ ಒಂದು ಗಂಟಿನಲ್ಲಿ ಈ ಕಾಲ್ಗೆಜ್ಜೆ ಕೂಡ ಇದೆ. ಕಾಲ್ಗೆಜ್ಜೆ ಸೀತೆದು ಅಂತಂದ ಮೇಲೆ ಈ ಗಂಟಿನಲ್ಲಿರುವಂತಹ ಎಲ್ಲ ಆಭರಣಗಳು ಕೂಡ ಸೀತೆಗೆ ಸಂಬಂಧಪಟ್ಟಿರುವಂತಹದ್ದು ಅಂತ ಲಕ್ಷ್ಮಣ ಹಿ ಕನ್ಫರ್ಮ್ಸ್. ಯಾವ ಕ್ಷಣದಲ್ಲಿ ಲಕ್ಷ್ಮಣ ಇದೆಲ್ಲ ಸೀತೆಗೆ ಸಂಬಂಧಪಟ್ಟಿರುವಂತಹ ಆಭರಣ ಅಂತ ಹೇಳ್ತಾನೆ, ಆ ಕೂಡಲೇ ರಾಮ ಆ ಎಲ್ಲ ಆಭರಣಗಳನ್ನು ಬಾಚಿ ತಬ್ಕೊಂಡು ಆಲಿಂಗನ ಮಾಡಿಕೊಂಡು ಆ ಸೀತೆಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಈ ಒಂದು ದೃಶ್ಯವನ್ನು ಕೂಡ ಹನುಮಂತ ನೋಡಿರ್ತಾನೆ. ಈ ದೃಶ್ಯಕ್ಕೂ ಕೂಡ ಹನುಮಂತ ಸಾಕ್ಷಿಯಾಗಿರ್ತಾನೆ. ಸೀತೆಯನ್ನು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ, ಆ ವಿರಹ ವೇದನೆ ನನ್ನ ಕೈನಲ್ಲೂ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ರಾಮಚಂದ್ರ
ಕಣ್ಣೀರು ಹಾಕ್ಕೊಂಡಿರುವಂತಹದ್ದನ್ನು ಹನುಮಂತ ನೋಡಿದಾನೆ. ಇಲ್ಲಿ ಎಗೇನ್ ಹನುಮಂತನ ಕಣ್ಣೆದುರಿಗೆ ಸೀತಾದೇವಿ ಪ್ರಭು ಶ್ರೀರಾಮನನ್ನ ನೆನೆದು ಪರಿತಪಿಸಿ ಅಳ್ತಾ ಇದ್ದಾಳೆ. ಅವಳ ಕಣ್ಣೀರುಗಳನ್ನು ಕೂಡ ಅವನು ನೋಡಿದಾನೆ. ಸೊ ಅವರಿಬ್ಬರ ಪರಸ್ಪರ ಆ ಒಂದು ಪ್ರೇಮಾನುಬಂಧವನ್ನು ಹನುಮಂತ ಅದನ್ನು ಆ ಒಂದು ಅನುಬಂಧವನ್ನು ಅನುಭವಿಸಿ ಅವನ ಕಣ್ಣುಗಳಲ್ಲೂ ಕೂಡ ನೀರು ತುಂಬಿಕೊಳ್ಳುತ್ತೆ. ಒಂದು ಸಮಯದಲ್ಲಿ ಹನುಮಂತ ಕೂಡ ಭಾವೋದ್ವೇಗಕ್ಕೆ ಒಳಗಾಗ್ತಾನೆ. ಅವನ ಗಂಟುಗಳು ಕೂಡ ಉಬ್ಬಿ ಬರುತ್ತೆ, ಮಾತು ತಡವರಿಸುತ್ತೆ. ಅವನ ಕೈನಲ್ಲಿ ಕೂಡ ಮಾತನಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಅವನು ಬಹಳ ವಿನಮ್ರ ಭಾವದಿಂದ ಸೀತೆಯ ಬಳಿಗೆ ಬಂದಿದ್ದೆ, ನಾನು ತಾಯಿ ಸೀತೆಯನ್ನು ಸಮಾಧಾನ ಮಾಡಬೇಕು ಅಂತ. ಆದರೆ ಸಮಾಧಾನದ ಮಾತುಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗೆ ಹನುಮಂತ ಕೂಡ ಒಂದು ರೀತಿಯ ಭಾವೋದ್ವೇಗಕ್ಕೆ ಒಳಗಾಗಿ ಅವನ ಗಂಟಲುಗಳು ಉಬ್ಬಿ ಬಂದು ಅವನು ಕೂಡ ಮಾತನಾಡೋಕ್ಕೆ ಆಗೋದಿಲ್ಲ. ಹಿ ಆಲ್ಸೋ ಚೋಕ್ಡ್ ಫಾರ್ ಸಮ್ ಟೈಮ್ ವಿತ್ ಎಮೋಷನ್. ಸೊ ಹನುಮಂತ ಸೀತೆಗೆ ಸಮಾಧಾನ ಮಾಡಿಕೊಂಡು ಹೇಳ್ತಾನೆ, ತುಮ್ಹತೆ ಪ್ರೇಮ ರಾಮಕ್ಕೆ ಧೂನಾ. ತಾಯಿ, ನೀನು ಶ್ರೀರಾಮನ ಬಗ್ಗೆ ನೀ ಇದೆಲ್ಲ ಹೇಳ್ತಾ ಇದೆಯಾ, ಅವನ ಹೃದಯದಲ್ಲಿ ನನಗೆ ಜಾಗವನ್ನು ಕೊಟ್ಟ ಇಲ್ಲ, ಅವನು ನನ್ನ ಮರೆತು ಬಿಟ್ಟಿದ್ದಾನೆ ಅಂತೆಲ್ಲ ನೀ ಹೇಳ್ತಾ ಇದೆಯಾ. ಆದರೆ ಆ ರೀತಿ ಅಲ್ಲ. ನೀನು ಸಮಾಧಾನ ಚಿತ್ತದಿಂದ ನಾನು ಹೇಳೋ ಅಂತಹದ್ದನ್ನು ಕೇಳು. ಅವನು ಈಗ ಕೆಲವು ಸಂದೇಶವನ್ನು ನಿನಗೆ ತಲುಪಿಸ್ಬೇಕು ಅಂತ ಹೇಳಿ ನನ್ನ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾನೆ. ಆ ಸಂದೇಶಗಳನ್ನು ನೀನು ಕೇಳಬೇಕು. ಆಗ ನಿನಗೆ ಗೊತ್ತಾಗುತ್ತೆ ರಾಮ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಅಂತ. ನೀ ಎಷ್ಟು ಪ್ರಭು ಶ್ರೀರಾಮನನ್ನು ಪ್ರೀತಿ ಮಾಡ್ತಾ ಇದ್ದೀ, ಅದಕ್ಕೆ 2 ಪಟ್ಟು ಹೆಚ್ಚು ಪ್ರಭು ಶ್ರೀರಾಮಚಂದ್ರ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದ. ಹೀಗೆ ಹೇಳಿ ಅಂಡ್ ಹಿ ಕಂಟಿನ್ಯೂಸ್, ಕಹೇಹು ರಾಮ ವಿಯೋಗ ತವ ಸೀತಾ, ಮೋಕಹು ಸಕಲ ಭವ ವಿಪರೀತ, ನವತರು ಕಿಸಲಯ ಮನಹು ಕೃಸಾನು, ಕಾಲ ನೀಸ ಸಮ ನಿಸಿಸಸಿ ಭಾನು. ಹನುಮಂತ ಸೀತೆಗೆ ಶ್ರೀರಾಮನ ಸಂದೇಶವನ್ನು ಕೊಡ್ತಾ ಇದ್ದೇನೆ. ತಾಯಿ, ನಾನು ಅಲ್ಲಿಂದ ಈ ಸಂದೇಶವನ್ನು ಹೊತ್ತು ತಂದಿದ್ದೀನಿ. ಇದು ಸ್ವತಃ ಶ್ರೀರಾಮಚಂದ್ರ ಈ ಸಂದೇಶವನ್ನು ನಿನಗೆ ತಲುಪಿಸ್ಬೇಕು ಅಂತ ಹೇಳಿ ನನ್ನ ಮೂಲಕ ಇದನ್ನು ನಿನಗೆ ತಲುಪಿಸ್ತಾ ಇದ್ದಾನೆ. ಆದರೆ ಈ ಸಂದರ್ಭದಲ್ಲಿ ನಿನ್ನ ಮನಸ್ಸು ಸಮಾಧಾನವಾಗಿರಬೇಕು. ಮನಸ್ಸಿನಲ್ಲಿ ನೀನು ಬೇರೆ ಬೇರೆ ಯೋಚನೆಗಳಿಗೆ ಅವಕಾಶವನ್ನು ಕೊಟ್ಟರೆ ಈ ಸಂದೇಶವನ್ನು ನೀನು ಸರಿಯಾಗಿ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ನೀ ರಾಮ ಕೊಡ್ತಾ ಇರುವಂತಹ ಸಂದೇಶ ನಿನಗೆ ಗೊತ್ತಾಗಬೇಕು ಅಂತಂದರೆ ಸಮಾಧಾನ ಚಿತ್ತದಿಂದ ಮನಸ್ಸನ್ನು ಹಗುರ ಮಾಡಿಕೊಂಡು ನೀನು ಈ ಸಂದೇಶವನ್ನು ಆಲಿಸು. ನಿನ್ನ ಮನಸ್ಸಿನಲ್ಲಿ ಯೋಚನೆಗಳು ತುಂಬಿದರೆ ಮನಸ್ಸು ಭಾರವಾಗಿರುತ್ತೆ. ಭಾರವಾದ ಮನಸ್ಸಿಗೆ ನಿನಗೆ ಪ್ರಭು ಶ್ರೀರಾಮನ ಹಿತನುಡಿಗಳು ನೀನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಮನಸ್ಸನ್ನು ನೀನು ಹಗುರ ಮಾಡ್ಕೋಬೇಕು ಅಂತಂದರೆ ಈ ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಏನೆಲ್ಲ ಬೇಡದ ಯೋಚನೆಗಳು ತುಂಬಿದೆ ಅವೆಲ್ಲಗಳನ್ನು ಹೊರಹಾಕಿ ಮನಸ್ಸನ್ನು ಹಗುರ ಮಾಡ್ಕೊ. ಮನಸ್ಸು ಎಷ್ಟು ಹಗುರವಾಗುತ್ತೋ ಅಷ್ಟು ಚೆನ್ನಾಗಿ ನೀನು ಈ ಸಂದೇಶವನ್ನು ಗ್ರಹಿಸ್ಬೋದು ಅಂತ ಹೇಳಿ ಹನುಮಂತ ಶ್ರೀರಾಮ ಕೊಟ್ಟಿರುವಂತಹ ಸಂದೇಶವನ್ನು ಸೀತೆಗೆ ಹೇಳ್ತಾ ಇದ್ದಾನೆ. ಹೇ ತಾಯಿ ಸೀತಾಮಾತೆ, ಸಿ ಬಿಕಾಸ್ ಆಫ್ ದಿ ಸಪರೇಷನ್ ನೀನು ಅವನ ಬಳಿ ಇಲ್ಲ ಈಗ. ದಟ್ ಈಸ್ ದಿ ಸಪರೇಷನ್. ಅವನ ಬಳಿ ನೀನಿಲ್ವಲ್ಲ, ಈ ವಿರಹ ವೇದನೆ ಅವನನ್ನು ಕೂಡ ಕಾಡ್ತಾ ಇದೆ. ಅವನು ಹೇಳ್ತಾನೆ, ನನ್ನಿಂದ ಸೀತೆ ನೀನು ದೂರವಾಗಿರುವಂತಹದ್ದು ಅದು ನನಗೆ ಬಹಳ ಕಷ್ಟವನ್ನು ಕೊಡ್ತಾ ಇದೆ. ಪ್ರಭು ಶ್ರೀರಾಮಚಂದ್ರ ಹೇಳ್ತಾನೆ, ಎವ್ರಿಥಿಂಗ್ ಹಿಯರ್ ಇನ್ ದಿಸ್ ವರ್ಲ್ಡ್ ಈಸ್ ವಿಪರೀತ, ಮೋಕಹು ಸಕಲ ಭವ. ಭವ ಅಂತಂದರೆ ಪ್ರಪಂಚವನ್ನು ಕುರಿತು ಹೇಳುವಂಥದ್ದು. ಈ ಜಗತ್ತಿನಲ್ಲಿ ನೀನಿಲ್ವಲ್ಲ ನನ್ನ ಬಳಿ. ಸೊ ಜಗತ್ತಿನಲ್ಲಿ ಏನೆಲ್ಲ ಇಲ್ಲಿ ಇದೆ, ಏನೆಲ್ಲ ಕಾಣ್ತಾ ಇದೆ, ಏನೆಲ್ಲ ಇಲ್ಲಿದೆ ಜಗತ್ತಿನಲ್ಲಿ, ಅವೆಲ್ಲ ಬಹಳ ವಿಪರೀತವಾಗಿ ಕಾಣ್ತಾ ಇದೆ. ವಿಪರೀತ ಅಂತಂದರೆ ಎವ್ರಿಥಿಂಗ್ ಇಸ್ ಟೂ ಮಚ್. ಟೂ ಮಚ್ ಮೀನ್ಸ್ ಇಟ್ ಈಸ್ ಸಮಥಿಂಗ್ ಲೈಕ್ ಕ್ವೈಟ್ ಆಪೋಸಿಟ್. ಸೊ ನಾವೇನು ಅಂದ್ಕೊಂಡಿರ್ತೀವಿ ಆ ವಿಪರೀತ ಭಾವನೆ ಅಂತಂದರೆ ಅದಕ್ಕೆ ತದ್ವಿರುದ್ಧವಾಗಿರುವಂತಹದ್ದು. ಸೊ ಈ ಸಂದರ್ಭದಲ್ಲಿ ವಿಪರೀತ ಅನ್ನುವಂತಹದ್ದು ತದ್ವಿರುದ್ಧ ಅನ್ನುವ ಅರ್ಥವನ್ನು ಕೊಡ್ತಾ ಇದೆ. ಸೊ ಪ್ರಭು ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ಹೇ ಸೀತಾ, ನನ್ನಿಂದ ನೀನು ಸಪರೇಷನ್ ಆಗಿದೆಯಲ್ಲ, ನಮ್ಮಿಬ್ಬರ ಸಪರೇಷನ್ ಆಗಿದೆಯಲ್ಲ, ನಾವಿಬ್ಬರು ಈಗ ದೂರ ದೂರ ಆಗೋಗಿದ್ದೀವಿ.
ನನ್ನ ಬಳಿ ಇಲ್ಲದೆ ಇರುವಂತಹದ್ದು. ಈ ಪ್ರಪಂಚದಲ್ಲಿ ನನಗೆ ಎಲ್ಲವೂ ಬಹಳ ವಿಪರೀತವಾಗಿ ಕಾಣ್ತಾ ಇದೆ, ನನಗೆ ಸಮಾಧಾನ ಆಗ್ತಾ ಇಲ್ಲ. ಇಲ್ಲಿ ವಿಪರೀತ ಅನ್ನುವಂತಹದ್ದು ಒಂದಕ್ಕೊಂದು ತದ್ವಿರುದ್ಧವಾಗಿ ಭಾಸವಾಗ್ತಾ ಇದೆ. ನನ್ನ ಅನುಭವ ಆ ರೀತಿ ಇದೆ. ಯಾವುದೂ ಕೂಡ ಸರಿಯಾಗಿ ನನಗೆ ಕಾಣಿಸ್ತಾ ಇಲ್ಲ ಮತ್ತು ಯಾವುದೂ ಕೂಡ ನನಗಿಷ್ಟ ಆಗ್ತಾ ಇಲ್ಲ. ಪ್ರಪಂಚ ಅಂತಂದಾಗ ಇಲ್ಲಿ ಎಷ್ಟೊಂದು ಇದೆ ಅಲ್ವಾ, ಪ್ರಪಂಚದಲ್ಲಿ ಅನೇಕಗಳಿದೆ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಈ ಅನೇಕಗಳಲ್ಲಿ ಯಾವುದೇ ಒಂದು ಕೂಡ ನನಗೆ ಇಷ್ಟ ಆಗ್ತಾ ಇಲ್ಲ. ದಟ್ ಮೀನ್ಸ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್, ಇದ್ಯಾವುದು ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ, ಇದ್ಯಾವುದು ನನಗೆ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ದ ವೆರಿ ನೇಚರ್, ಏನೊಂದು ಪ್ರಕೃತಿ ಅಂತ ನಾವು ಹೇಳ್ತಾ ಇದ್ದೀವಿ, ಆ ಪ್ರಕೃತಿಯೇ ನನಗೆ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಪ್ರಕೃತಿ ಅಂತಂದರೆ ಏನೆಲ್ಲವೂ ಒಂದು ಮರ, ಗಿಡ, ಹಣ್ಣು, ಹೂವು, ಅಥವಾ ಬೆಟ್ಟ, ಗುಡ್ಡ, ನದಿ, ನೀರು, ಇವೆಲ್ಲ ಪ್ರಕೃತಿ ಅಂತ ಹೇಳ್ತೀವಿ. ಇವೆಲ್ಲ ಹೇಗಿದೆ ಹಾಗೆ ನಮಗೆ ಕಾಣಬೇಕು, ಆದರೆ ಆ ರೀತಿ ನನಗೆ ಕಾಣಿಸ್ತಾ ಇಲ್ಲ ಈಗ ಪ್ರಕೃತಿ. ಈ ಪ್ರಕೃತಿ ಬಹಳ ವಿಚಿತ್ರವಾಗಿ ನನಗೆ ಕಾಣಿಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಾನೆ ಶ್ರೀರಾಮಚಂದ್ರ? ಹೇಳ್ತಾನೆ ಅವನು, ಗಿಡ ಮರಗಳಲ್ಲಿ ಆ ಚಿಗುರನ್ನು ನಾವು ನೋಡ್ತೀವಿ, ದ ಟೆಂಡರ್ ಲೀವ್ಸ್. ಆ ಟೆಂಡರ್ ಲೀವ್ಸ್ ಆಫ್ ದಿ ಟ್ರೀಸ್ ಆರ್ ದಿ ಪ್ಲಾಂಟ್ಸ್. ಇಟ್ ಈಸ್ ಅಪಿಯರಿಂಗ್ ಆಸ್ ಫೈರ್. ಎಕ್ಸಾಕ್ಟ್ಲಿ ಸೀತಾಮಾತೆ ಅಶೋಕವನದಲ್ಲಿ ಆ ಅಶೋಕ ಮರದಲ್ಲಿದ್ದಂತಹ ಆ ಚಿಗುರು ಎಲೆಗಳನ್ನು ನೋಡಿ ಅವಳಿಗೆ ಅಲ್ಲಿ ಅಗ್ನಿಯಂತೆ ಭಾಸವಾಗುತ್ತೆ. ಅಲ್ಲಿ ಆ ಒಂದು ಕೆಂಪಾದ ಆ ಚಿಗುರು ಎಲೆಯನ್ನು ನೋಡಿ ಅಲ್ಲಿ ಬೆಂಕಿ ಇದೆ, ಆ ರೀತಿ ಅವಳ ಕಣ್ಣಿಗೆ ಕಾಣುತ್ತೆ. ಅವಳು ಹೋಗಿ ಆ ಅಶೋಕ ಮರದ ಮುಂದೆ ನಿಂತು ಕೈ ಮುಗಿದು ಕೈ ನೀಡಿ ಬೇಡ್ಕೋತಾಳೆ. ಎಷ್ಟೊಂದು ಟೆಂಡರ್ ಲೀವ್ಸ್ ಇದೆ, ಅದೆಲ್ಲ ಬೆಂಕಿಯನ್ನು ಹೊರಸೂಸ್ತಾ ಇದೆ. ನಾನೀಗ ನನ್ನನ್ನು ನಾನು ಅಗ್ನಿಗೆ ಅರ್ಪಿಸ್ಕೋಬೇಕು ಅಂತ ಹೇಳಿ ಚಿತೆಯನ್ನು ನಾನು ಸಿದ್ಧ ಮಾಡ್ಕೋತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಅಗ್ನಿ ಬೇಕು, ಆದ್ದರಿಂದ ಎಷ್ಟೊಂದು ಅಗ್ನಿ ಇದೆ, ಆ ಚಿಗುರು ಎಲೆಗಳೆಲ್ಲ ಅಗ್ನಿಯನ್ನು ಹೊರಹಾಕ್ತಾ ಇದೆ. ಅವುಗಳಲ್ಲಿ ಒಂದು ಕಿಡಿ ನನಗೆ ಕೊಡ್ತೀಯಾ ಅಂತ ಹೇಳಿ ಅಶೋಕ ಮರವನ್ನು ನೋಡಿ ಅವಳು ಕೇಳ್ಕೊತಾಳೆ. ಎಕ್ಸಾಕ್ಟ್ಲಿ ಸೀತೆಗೆ ಹೇಗೆ ಆ ಚಿಗುರು ಎಲೆಗಳು ಬೆಂಕಿಯಂತೆ ಕಂಡಿದೆ, ಸೇಮ್ ಥಿಂಗ್ ಪ್ರಭು ಶ್ರೀರಾಮಚಂದ್ರನ ಕಣ್ಣಿಗೆ ಅದನ್ನು ಇಲ್ಲಿ ಅವನು ಪ್ರಕೃತಿ ಬಹಳ ವಿಚಿತ್ರವಾಗಿ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಸಿ, ದ ಟೆಂಡರ್ ಲೀವ್ಸ್ ಆಫ್ ದಿ ಪ್ಲಾಂಟ್ಸ್ ಆರ್ ದ ಟ್ರೀಸ್ ದಟ್ ಆರ್ ಅಪಿಯರಿಂಗ್ ಆಸ್ ಫೈರ್ ಟು ಮೀ. ಅವುಗಳು ನನಗೆ ಬೆಂಕಿಯಂತೆ ಕಾಣಿಸ್ತಾ ಇದೆ. ಮತ್ತು ಸಾಮಾನ್ಯವಾಗಿ ರಾತ್ರಿ ಎನ್ನುವಂತಹದ್ದು ಇಟ್ ಈಸ್ ದ ಗಿಫ್ಟ್ ಆಫ್ ದಿ ನೇಚರ್. ಸಾಮಾನ್ಯವಾಗಿ ರಾತ್ರಿ ಎನ್ನುವಂತಹದ್ದು ಬಹಳ ಪ್ರಶಾಂತತೆಯನ್ನು ಒದಗಿಸುತ್ತೆ, ಎಲ್ಲೆಲ್ಲೂ ನಿಶಬ್ದವನ್ನು ಕೊಡುತ್ತೆ. ಎವ್ರಿಥಿಂಗ್ ಆ ಒಂದು ಸ್ತಬ್ಧವಾಗತ್ತೆ. ಹೆಚ್ಚಾಗಿ ಎಲ್ಲೂ ಕೂಡ ಆಕ್ಟಿವಿಟೀಸ್ ಇರೋದಿಲ್ಲ, ಯಾವ ರೀತಿಯ ಕರ್ಮಗಳು ಎಲ್ಲೂ ಕೂಡ ನಡೆಯೋದಿಲ್ಲ ಜಗತ್ತಿನಲ್ಲಿ. ಕತ್ಲೆ ರಾತ್ರಿ ಆಯಿತು ಅಂತಂದರೆ ಪ್ರಕೃತಿ ಆ ರೀತಿ ರಾತ್ರಿಯ ಸೊಬಗನ್ನು ಆ ರೀತಿ ಅವಳು ಮಾಡ್ತಾಳೆ. ರಾತ್ರಿಯಂತೆ ಕಾಣಿಸ್ತಾ ಇಲ್ಲ. ಸಾಮಾನ್ಯವಾಗಿ ಪ್ರಕೃತಿಯಿಂದ ಸಿಗೋ ಈ ಒಂದು ರಾತ್ರಿಯ ಆ ಒಂದು ಹಿತ ಏನಿದೆ, ಕಣ್ಣುಗಳೆಲ್ಲ ತಂಪಾಗತ್ತೆ, ಎಲ್ಲೆಲ್ಲೂ ನಿಶಬ್ದ, ದೇಹಕ್ಕೆ ಆಯಾಸವಾಗಿರುತ್ತೆ. ಮನಸ್ಸು ಕೂಡ ಈಗ ಸ್ವಲ್ಪ ಸಮಯ ಆರಾಮವನ್ನು ಅನುಭವಿಸೋಣ ಅಂತ ಹೇಳಿ ರಾತ್ರಿಯಲ್ಲಿ ನಾವು ನಿದ್ದೆ ಮಾಡ್ತೀವಿ. ರಾತ್ರಿಯಲ್ಲಿ ನಿದ್ದೆ ಮಾಡಿದಾಗ ರಾತ್ರಿಯ ನಿದ್ದೆಯ ಸುಖ ನಾವು ಹಗಲಿನಲ್ಲಿ ನಿದ್ರೆ ಮಾಡಿದಾಗ ಅದು ಸಿಗೋದಿಲ್ಲ. ಕೇವಲ ಅದು ನಿದ್ರೆ ಅಂತ ಅನ್ನಿಸ್ಕೊಳ್ಳುತ್ತೆ, ಬಟ್ ರಾತ್ರಿಯಲ್ಲಿ ನಿದ್ರೆಯ ಅನುಭವ ಆಗುತ್ತಲ್ಲ, ಅಷ್ಟು ಸೊಗಸಾಗಿ ಹಗಲಿನ ವೇಳೆ ನಿದ್ರೆ ಅನುಭವ ಕೊಡೋದಿಲ್ಲ. ಯಾಕೆ ಅಂತಂದರೆ ಪ್ರಕೃತಿ ಆ ರಾತ್ರಿಯನ್ನು ಆ ರೀತಿ ಪ್ರಿಪೇರ್ ಮಾಡಿರ್ತಾಳೆ. ನಮಗೆ ಸುಖವಾದ ನಿದ್ರೆ ಬರಬೇಕು, ಕಣ್ಣುಗಳಿಗೆ ಹಿತವಾಗಬೇಕು, ತಂಪಾಗಬೇಕು. ಮನಸ್ಸು ಅಂತಂದರೆ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಆ ಒಂದು ಸುಖದ ತುದಿಯನ್ನು ಅದು ಹೋಗಿ ತಲುಪಬೇಕು. ಆ ನಿದ್ರೆ ಎನ್ನುವಂತಹದ್ದು ಅಂತಹ ಒಂದು ಹಿತವನ್ನು ಕೊಡುತ್ತೆ. ಇಲ್ಲಿ ಪ್ರಭು ಶ್ರೀರಾಮಚಂದ್ರ ಹೇಳ್ತಾನೆ, ಪ್ರಕೃತಿ ನನಗೆ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಗಿಡ ಮರಗಳಲ್ಲಿ ಇರುವಂತಹ ಚಿಗುರು ಎಲೆಗಳು ಬೆಂಕಿಯಂತೆ ಕಾಣ್ತಾ ಇದೆ. ಇನ್ನು ರಾತ್ರಿ ಅಂತಂದರೆ ಅದು ಎಷ್ಟು ಸೊಗಸಾಗಿರಬೇಕು, ಎಷ್ಟು ಹಿತವನ್ನು ಕೊಡಬೇಕು. ಆದರೆ ಈ ರಾತ್ರಿ ಅನ್ನುವಂತಹದ್ದು ನನಗೆ ಕರಾಳ ರಾತ್ರಿಯ ಅನುಭವವನ್ನು ಕೊಡ್ತಾ ಇದೆ. ಸಾಮಾನ್ಯವಾಗಿ ರಾತ್ರಿ ಅಂತಂದಾಗ ಎವ್ರಿಥಿಂಗ್ ಈಸ್ ಸ್ತಬ್ಧ, ನಿಶಬ್ದ.
ಸಿ ಇಟ್ ಈಸ್ ಇಂಡಿಕೇಟಿಂಗ್ ದಿ ಶಾಂತಂ. ರಾತ್ರಿಯಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ ರಾತ್ರಿಯ ಸಮಯ ಅನ್ನುವಂತಹದ್ದು ಬಹಳ ಪ್ರಶಾಂತತೆಯ ಅನುಭವವನ್ನು ಒದಗಿಸುತ್ತೆ. ಅದು ಮನಸ್ಸಿಗೆ ಹಿತವನ್ನು ಕೊಡುತ್ತೆ, ಕಣ್ಣುಗಳಿಗೆ ತಂಪಾದ ಆ ನಿದ್ರೆಯ ಅನುಭವವನ್ನು ಕೊಡುತ್ತೆ. ದಟ್ ಈಸ್ ಕಾಲ್ಡ್ ದಿ ಸುಖ. ನಿದ್ರೆಯ ಸುಖ ಅಂತಂದರೆ ಅದೇ. ಸೊ ದಿಸ್ ಈಸ್ ದಿ ನೇಚರ್ ಆಫ್ ದಿ ರಾತ್ರಿ. ಸೊ ರಾತ್ರಿ ಅಂತಂದಾಗ ಆ ಪ್ರಕೃತಿ ಮಾತೆ ರಾತ್ರಿಯ ಸೊಬಗನ್ನು ಈ ರೀತಿ ಸೃಷ್ಟಿ ಮಾಡ್ತಾಳೆ ಅವಳು. ರಾತ್ರಿ ಅಂತಂದಾಗ ಇಟ್ ಈಸ್ ಟು ಬಿ ಲೈಕ್ ದಿಸ್. ದಟ್ ಈಸ್ ದಿ ಆರ್ಡರ್ ಆಫ್ ದಿ ಪ್ರಕೃತಿ ಮಾತೆ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಪ್ರಭು ಶ್ರೀರಾಮಚಂದ್ರ ಅವನಿಗೆ ಈ ರಾತ್ರಿ ಇಂತಹ ಹಿತವಾದ ರಾತ್ರಿಯ ಅನುಭವವನ್ನು ಕೊಡ್ತಾ ಇಲ್ಲ. ಕ್ವೈಟ್ ಆಪೋಸಿಟ್, ದಟ್ ಈಸ್ ಹಿ ಕಾಲ್ಸ್ ಇಟ್ ವಿಪರೀತ. ಸೊ ರಾತ್ರಿ ಎನ್ನುವಂತಹದ್ದು ಹಿತವಾದ ಅನುಭವವನ್ನು ಕೊಡಬೇಕು, ಬಟ್ ಇಟ್ ಈಸ್ ಬಿಕಾಸ್ ಆಫ್ ದಿ ವಿಪರೀತ. ದಿಸ್ ಈಸ್ ನಾಟ್ ಗಿವಿಂಗ್ ಮೀ ದಿ ಹಿತ. ದಿಸ್ ರಾತ್ರಿ ಈಸ್ ಎ ಕರಾಳ ರಾತ್ರಿ ಅಂಡ್ ಹಿ ಕಾಲ್ಸ್ ಕರಾಳ ರಾತ್ರಿ. ಕರಾಳ ರಾತ್ರಿ ಅಂತಂದರೆ ಆ ರಾತ್ರಿಯ ಕತ್ತಲೆ ಎನ್ನುವಂತಹದ್ದು ಕಣ್ಣಿಗೆ ಹಿತವನ್ನು ಕೊಡಬೇಕು. ಆದರೆ ಕರಾಳ ರಾತ್ರಿ ಅಂತಂದಾಗ ಕರಾಳ ರಾತ್ರಿಯ ಕತ್ತಲೆ ಎನ್ನುವಂತಹದ್ದು ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುತ್ತೆ. ನಿಶಬ್ದ ಅನ್ನುವಂತಹದ್ದು ನಾವು ಕಣ್ಣು ಮುಚ್ಕೊಂಡ ತಕ್ಷಣ ನಿದ್ರೆಗೆ ಜಾರ್ತೀವಿ. ದಟ್ ಈಸ್ ಕಾಲ್ಡ್ ಒಂಥರ ಇಟ್ ಈಸ್ ಎ ಸೈಲೆನ್ಸ್. ಪ್ರಕೃತಿಯಲ್ಲಿರುವಂತಹ ಆ ಸೈಲೆನ್ಸ್, ಈವನ್ ದಿ ಮೈಂಡ್ ಅಬ್ಸರ್ವ್ಸ್ ದಟ್ ಸೈಲೆನ್ಸ್. ಸೊ ಮನಸ್ಸು ಕೂಡ ಆ ಶಾಂತತೆಯ ಅನುಭವಕ್ಕೆ ಒಳಗಾದಾಗ ನಿದ್ರೆ ಎನ್ನುವಂತಹದ್ದು ತಾನಾಗಿ ಇಟ್ ಹ್ಯಾಪನ್ಸ್. ಸೊ ದಟ್ ಈಸ್ ಸೈಲೆನ್ಸ್, ದಟ್ ಈಸ್ ಶಾಂತ. ಬಟ್ ಇಲ್ಲಿ ಕರಾಳ ಅಂತಂದಾಗ ಕರಾಳ ರಾತ್ರಿಯ ಹೆದರಿಕೆ ಆಗುವಂತಹ, ಭಯ ಹುಟ್ಟಿಸುವಂತಹ ಕತ್ತಲೆ ಅದು ಶಾಂತತೆಯನ್ನು ಕೊಡ್ತಾ ಇಲ್ಲ, ಅದು ಭೀಕರತೆಯ ಅನುಭವವನ್ನು ಕೊಡ್ತಾ ಇದೆ. ನೈಟ್ ಇಟ್ ಅಪಿಯರ್ಸ್ ಆ್ಯಸ್ ಡೆತ್. ಹೇಗೆ ಅಂತಂದರೆ ಸಾವಿನ ಮನೆಯಲ್ಲಿ ರಾತ್ರಿ ಕಳೆಯುವಂತಹದ್ದು ಬಹಳ ಕಷ್ಟ. ಒಂದು ಮನೆಯಲ್ಲಿ ಸಾವು ನಡೆದಾಗ ಮಾರನೇ ದಿವಸ ಅಂತ್ಯಕ್ರಿಯೆ ಪ್ರಾರಂಭ ಆಗಬೇಕು. ಆ ರಾತ್ರಿ ಇಡೀ ರಾತ್ರಿ ಮನೆಯಲ್ಲಿ ಆ ದೇಹ ಮಲಗಿರುತ್ತೆ, ನಿರ್ಜೀವ ದೇಹ ಸಾವನ್ನು ಹೊಂದಿರುತ್ತೆ. ಸೊ ಆ ಮನೆಯಲ್ಲಿ ಎಲ್ಲವೂ ಸ್ತಬ್ಧ. ಅಲ್ಲಿ ಆ ಬೆಳಗ್ಗೆಯಿಂದ ಆ ಜೀವವನ್ನು ನೆನೆಸ್ಕೊಂಡು ಸಾಕಷ್ಟು ಅತ್ತಾಗಿರುತ್ತೆ, ಎಲ್ಲ ಕಣ್ಣೀರೆಲ್ಲ ಹಿಂಗೆ ಹೋಗಿರುತ್ತೆ, ಆ ಶಕ್ತಿ ಕೂಡ ಇರೋದಿಲ್ಲ, ಇನ್ನು ಅಳಬೇಕು ಅಂತಂದ್ರೂ ಶಕ್ತಿ ಇರೋದಿಲ್ಲ. ಸೊ ರಾತ್ರಿ ಅವರು ಆ ಒಂದು ಮೃತದೇಹದ ಮುಂದೆ ಅವರೆಲ್ಲ ಕೂತಿದ್ದಾಗ ನಿದ್ರೆ ಬರೋದಿಲ್ಲ, ಏನೋ ಒಂದು ರೀತಿಯ ಹೆದರಿಕೆ. ಆ ಒಂದು ಎಂಟೈರ್ ಅಕ್ಕ ಪಕ್ಕ ಎಲ್ಲ ಕಡೆ ಆ ಒಂದು ಸೈಲೆನ್ಸ್, ನಿಶಬ್ದ ಅನ್ನುವಂತಹದ್ದು ಭೀಕರತೆಯ ನಿಶಬ್ದ. ಅದು ಹೆದರಿಕೆ ಹುಟ್ಟಿಸುವಂತಹ ನಿಶಬ್ದ. ಸೊ ಅದಕ್ಕೆ ಸಾವಿನ ಮನೆಯಲ್ಲಿ ಜೊತೆಯಲ್ಲಿ 4-6 ಜನ ಯಾಕೆ ರಾತ್ರಿ ಹೊತ್ತಿರ್ತಾರೆ ಅಂತಂದರೆ ಆ ಮನೆಯವ್ರಿಗೆ ಧೈರ್ಯ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಆ ಕರಾಳ ರಾತ್ರಿ ಹೆದರಿಸುತ್ತೆ. ಇಲ್ಲಿ ಪ್ರಭು ಶ್ರೀರಾಮಚಂದ್ರ ಅದನ್ನೇ ಹೇಳ್ತಾ ಇದ್ದಾನೆ, ಹಿತವಾದ ರಾತ್ರಿಯ ಅನುಭವವನ್ನು ಕೊಡ್ತಾ ಇಲ್ಲ. ಈ ರಾತ್ರಿ ಅನ್ನುವಂತಹದ್ದು ಕರಾಳ ರಾತ್ರಿ, ನನಗೆ ಅದು ಹೆದರಿಕೆಯನ್ನು ಉಂಟು ಮಾಡ್ತಾ ಇದೆ. ಯಾವ ರೀತಿಯ ಹೆದರಿಕೆ ಅಂತಂದರೆ ಸಾವಿನ ಮನೆಯಲ್ಲಿ ಹೇಗೆ ರಾತ್ರಿಯನ್ನು ಕಳೆಯುವಂತಹದ್ದು ಬಹಳ ಕಷ್ಟವಾಗಿರುತ್ತೆ, ಅಂತಹ ಅನುಭವ ನನಗೆ ಆಗ್ತಾ ಇದೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಸಪರೇಷನ್. ನೀನು ನನ್ನ ಬಳಿ ಇಲ್ಲ, ಆ ಒಂದು ವಿರಹ ಇದೆಯಲ್ಲ, ದಿಸ್ ಈಸ್ ದಿ ಪೇನ್ ಆಫ್ ದಿಸ್ ಸಪರೇಷನ್. ಸೊ ವಿರಹ ನನ್ನನ್ನು ಕಾಡ್ತಾ ಇದೆ, ನನ್ನಿಂದ ಈ ವಿರಹವನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಈ ಎಲ್ಲ ಸಂದೇಶವನ್ನು ಪ್ರಭು ಶ್ರೀರಾಮಚಂದ್ರ ಹನುಮಂತನ ಮೂಲಕ ಸೀತೆಗೆ ನೀನು ಇದನ್ನು ತಲುಪಿಸು, ನಾನು ಇಲ್ಲಿ ಅವಳನ್ನು ಬಿಟ್ಟು ನಾನು ಈ ರೀತಿ ತುಂಬ ಒದ್ದಾಡ್ತಾ ಇದ್ದೀನಿ, ನಾನಿಲ್ಲಿ ಸುಖವಾಗಿಲ್ಲ ಅನ್ನುವಂತಹದ್ದು ಅವಳಿಗೆ ಗೊತ್ತಾಗಬೇಕು. ಸೊ ಈ ಒಂದು ಸಂದೇಶವನ್ನು ಕೊಟ್ಟಿರ್ತಾನೆ, ಅದನ್ನು ಇಲ್ಲಿ ಹನುಮಂತ ಹೇಳ್ತಾ ಇದ್ದಾನೆ. ಸೊ ನನ್ನಿಂದ ಕೂಡ ಈ ವಿರಹವನ್ನು ಸಹಿಸೋಕೆ ಆಗ್ತಾ ಇಲ್ಲ. ಆಕಾಶದಲ್ಲಿ ಚಂದ್ರನನ್ನು ನೋಡಿದಾಗ ಕೂಲಿಂಗ್ ಮೂನ್ ಅಂತ ಹೇಳ್ತೀವಿ. ಆ ಚಂದ್ರನನ್ನು ನೋಡ್ತಾ ಇದ್ದಾಗೆ ಮನಸ್ಸುಗಳಿಗೆ ಒಂದು ರೀತಿಯ ಮುದ. ಸೊ ಬಿಕಾಸ್ ಆಫ್ ದಟ್ ವಿ ಫೀಲ್ ವೆರಿ ಹ್ಯಾಪಿ. ಆ ಚಂದ್ರನನ್ನು ನೋಡ್ತಾ ಇದ್ದಾಗೆ ನಾವು ಬಹಳ ಆನಂದಕ್ಕೆ ಒಳಗಾಗ್ತೀವಿ. ರಾತ್ರಿಯ ಆ ಆಗಸದಲ್ಲಿ ಅವನನ್ನು ನೋಡಿದಾಗ ಆ ತಂಪಾದ ಚಂದ್ರ,
ಎಸ್ಪೆಷಲಿ ಆ ಹುಣ್ಣಿಮೆ ಅಂತ ಹೇಳಿದಾಗ ದಟ್ ಗೋಲ್ಡನ್ ಕಲರ್ ಆರ್ ದಿ ಬ್ರೈಟ್ ವೈಟ್ ಮೂನ್ ಇದೆಯಲ್ಲ, ಅದನ್ನ ನೋಡ್ತಾ ಇದ್ದಾಗೆ ಮನಸ್ಸು ಆನಂದದ ಪರವಶತೆಗೆ ಒಳಗಾಗುತ್ತೆ. ಆಗ ನಾವು ತಂಪಾದ ಚಂದ್ರ ಅಂತಲೇ ಹೇಳ್ತೀವಿ. ಚಂದ್ರ ಇಸ್ ವೆರಿ ಕೂಲ್ ಅಂತ ಹೇಳ್ತೀವಿ. ಅಂತಹ ಚಂದ್ರ ಈಗ ಸುಡ್ತಾ ಇರುವಂತಹ ಅನುಭವ ನನಗೆ ಆಗ್ತಾ ಇದೆ ಅಂತ ರಾಮ ಹೇಳ್ತಾನೆ. ಅಗೇನ್ ಸೀತೆ ಕೂಡ ತಾನು ತನ್ನ ದೇಹವನ್ನು ಅಗ್ನಿಗೆ ಅರ್ಪಿಸಬೇಕು ಅಂತ ಹೇಳಿ ಚಿತೆಯನ್ನು ನಾನು ಸಿದ್ಧ ಮಾಡಿಕೊಂಡು ನಾನು ಅಗ್ನಿಗೆ ನನ್ನ ದೇಹವನ್ನು ಕೊಟ್ಬಿಡ್ತೀನಿ, ನನಗೀಗ ಅಗ್ನಿ ಬೇಕು ಅಂತ ಹೇಳಿ ಅಗ್ನಿಯನ್ನು ಪರಿಪರಿಯಾಗಿ ಕೇಳ್ಕೊತಾಳೆ. ಎಲ್ಲೂ ಕೂಡ ಅಗ್ನಿ ಸಿಗೋದಿಲ್ಲ. ಆಕಾಶದಲ್ಲಿ ನೋಡ್ತಾಳೆ, ಅಲ್ಲಿ ಚಂದ್ರ ಇರ್ತಾನೆ. ಸೊ ಸಾಮಾನ್ಯವಾಗಿ ಚಂದ್ರ ಅಂತಂದಾಗ ಅದು ಒಂದು ರೀತಿಯ ತಂಪನ್ನು ಕೊಡುತ್ತೆ. ಸೀತೆ ಹೇಳ್ತಾಳೆ, ತಂಪಾದ ಚಂದ್ರನಂತೆ ನೀನು ಕಾಣ್ತಾ ಇಲ್ಲ, ನಿನ್ನಲ್ಲಿ ನಾನು ಉರಿತಾ ಇರುವಂತಹ ಬೆಂಕಿಯನ್ನು ನೋಡ್ತಾ ಇದ್ದೀನಿ. ಸೊ ಎಷ್ಟೊಂದು ಬೆಂಕಿ ಇದೆ ನಿನ್ನಲ್ಲಿ, ಒಂದು ಸಣ್ಣ ಕಿಡಿ ಬೆಂಕಿನ ನನಗೆ ನೀನು ಕೆಳಗಡೆ ಹಾಕಿದ್ರೆ ನಾನು ನನ್ನ ದೇಹವನ್ನು ಅಗ್ನಿಗೆ ಅರ್ಪಿಸ್ತೀನಿ. ಯಾಕೆಂದರೆ ಈ ದೇಹ ಅಗ್ನಿಗೆ ಅರ್ಪಣೆ ಆದರೆ ಸಿಗೋ ಸಂತೋಷ ರಾವಣನಿಂದ ಈ ದೇಹ ಕೊಲ್ಲಲ್ಪಡಬಾರ್ದು, ರಾವಣನಿಗೆ ಈ ದೇಹವನ್ನು ನೀನು ಕೊಂದು ಹಾಕು ಅಂತ ಹೇಳಿ ಅವನಿಗೆ ಅರ್ಪಿಸೋದಕ್ಕೆ ನನಗಿಷ್ಟ ಇಲ್ಲ, ಅದ್ರ ಬದಲು ನಾನೇ ದೇಹ ತ್ಯಾಗವನ್ನು ಮಾಡ್ತೀನಿ ಅಂತ ಹೇಳಿ ಚಂದ್ರನನ್ನು ನೋಡಿದಾಗ ಅವಳಿಗೆ ಚಂದ್ರ ಬೆಂಕಿಯಿಂದ ಉರಿತಾ ಇದ್ದೇನೆ ಅನ್ನೋ ಭಾವನೆ ಅವಳಲ್ಲಿ ಉಂಟಾಗಿರುತ್ತೆ. ಎಕ್ಸಾಕ್ಟ್ಲಿ ದ ಸೇಮ್ ಅನುಭವ ಪ್ರಭು ಶ್ರೀರಾಮಚಂದ್ರನಿಗೆ ಆಗ್ತದೆ. ಅವನು ಕೂಡ ಹೇಳ್ತಾನೆ, ಆಗಸದಲ್ಲಿ ಆ ತಂಪಾದ ಚಂದ್ರ ನನಗೆ ಉರಿಯುವ ಚಂದ್ರನಂತೆ ಕಾಣ್ತಾ ಇದ್ದಾನೆ. ಸರಿ, ಒಟ್ಟಿನಲ್ಲಿ ಪ್ರಕೃತಿ ಹೇಗೆ ಯಾವುದೆಲ್ಲವನ್ನ ಸಾಮಾನ್ಯವಾಗಿ ಮನುಷ್ಯನಿಗೆ ಈ ಪ್ರಕೃತಿಯಿಂದ ಅನೇಕ ಸುಖಗಳು ಸಿಗತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನನ್ನ ವಿಚಾರದಲ್ಲಿ ಈಗ ಅವುಗಳು ನನಗೆ ಬಹಳ ದುಃಖವನ್ನು ಕೊಡ್ತಾ ಇದೆ, ನೋವನ್ನು ಕೊಡ್ತಾ ಇದೆ. ಸೊ ದೀಸ್ ಆರ್ ಆಲ್ ದಿ ವರ್ಡ್ಸ್ ಆಫ್ ಪ್ರಭು ಶ್ರೀರಾಮಚಂದ್ರ. ಹನುಮಂತ ಸೀತೆಗೆ ಇದನ್ನು ಹೇಳ್ತಾ ಇದ್ದಾನೆ. ಸೀತೆ ಹನುಮಂತನನ್ನು ಕೇಳಿರ್ತಾಳೆ, ಪ್ರಭು ನಾನು ಅವನ ಹೃದಯದಲ್ಲಿ ನನಗೆ ಜಾಗವನ್ನು ಕೊಟ್ಟಿಲ್ಲ, ಯಾಕೆ ಅವನು ಇಷ್ಟೊಂದು ಕಠೋರ ಭಾವವನ್ನು ತಾಳಿದ್ದಾನೆ ಅಂತ ಪ್ರಶ್ನೆ ಮಾಡಿರ್ತಾಳೆ. ಸೊ ನೌ ಹೀ ಈಸ್ explaining everything what Rama is experiencing, the pain of separation from the Sita. ಅದನ್ನು ಹೇಳ್ತಾ ಇದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಕುಬಲಯ ಬಿಪಿನ ಕುಂತ ಬನಸರಿಸ ಬಾರಿದ ತಪತ ತೇಲ ಜನುಬರಿಸ ಜೈಹಿತ ರಹೆ ಕರತ ತೇಯಿ ಪೀರ ಉರಗ ಶ್ವಾಸ ಸಮ ತ್ರಿವಿಧ ಸಮೀರ. ಹನುಮಂತ ಹಿ ಕಂಟಿನ್ಯೂಸ್, ರಾಮ ಏನೆಲ್ಲ ಸಂದೇಶವನ್ನು ಕೊಟ್ಟಿದ್ದಾನೆ, ಆ ಸಂದೇಶದಲ್ಲಿ ಆ ವಿರಹ ವೇದನೆಯನ್ನು ನಾನು ಹೇಗೆ ಅನುಭವಿಸ್ತಾ ಇದ್ದೀನಿ, ನಾನು ಸಂತೋಷವಾಗಿಲ್ಲ, ಸೀತೆಯನ್ನು ಕಳ್ಕೊಂಡು ನಾನು ಸಂತೋಷವಾಗಿಲ್ಲ ಅನ್ನುವಂತಹದನ್ನು, ಒಂದು ವೇಳೆ ನೀನು ಸೀತೆಯ ದರ್ಶನ ನಿನಗಾದರೆ ಈ ಒಂದು ಸಂದೇಶವನ್ನು ಅವಳಿಗೆ ಕೊಡು. ಪ್ರಭು ಶ್ರೀರಾಮಚಂದ್ರ ಹನುಮಂತನ ಮೂಲಕ ಕಳಿಸಿರುವಂತಹ ಸಂದೇಶವನ್ನು ಹನುಮಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ರಾತ್ರಿಯ ಸಮಯದಲ್ಲಿ ಇಟ್ ಈಸ್ ವೆರಿ ನ್ಯಾಚುರಲ್. ಕುಮುದ ಅಂತಂದರೆ ದಿ ವೈಟ್ ತಾವರೆ, ಅದು ಅರಳುತ್ತೆ ರಾತ್ರಿಯ ಸಮಯದಲ್ಲಿ, ಅದು ಅರಳುತ್ತೆ, ಅದು ಸಹಜ ಸ್ವಭಾವ ಅದು. ಬಿಕಾಸ್ ಆಫ್ ದಿ ಅಲ್ಲಿ ಏನಾಗುತ್ತೆ, ಚಂದ್ರನ ದರ್ಶನವನ್ನು ನೋಡಿದಾಗ ಬಿಳಿಯ ತಾವರೆ, ನೈದಿಲೆ, ಕುಮುದ ಅಂತ ಹೇಳ್ತಾರೆ, ಅವೆಲ್ಲ ಅರಳುತ್ತೆ, ದಿ ಆಲ್ ಬ್ಲಾಸಮ್. ಆ್ಯಂಡ್ ಈ ದಿ ವೈಟ್ ತಾವರೆ ಎನ್ನುವಂತಹದ್ದು ವೆರಿ ಸಾಫ್ಟ್, ಬಹಳ ಮೃದು. ಬಟ್ ರಾಮ ಇಲ್ಲಿ ಹೇಳ್ತಾ ಇದ್ದಾನೆ, ಚಂದ್ರನ ಕಿರಣಗಳ ಸ್ಪರ್ಶದಿಂದ ಈ ಬಿಳಿ ತಾವರೆಗಳು ಅರಳಿ ನಿಂತಿವೆ. ಆ್ಯಂಡ್ ದೇ ಆರ್ ಸಪೋಸ್ ಟು ಬಿ ಸಾಫ್ಟ್. ಮೇ ಬಿ ದೇ ಆರ್ ಸಾಫ್ಟ್, ಬಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದೇ ಆರ್ ಪಿಯರ್ಸಿಂಗ್ ಮೈ ಹಾರ್ಟ್. ಅವನು ಹೇಳ್ತಾ ಇದ್ದಾನೆ, ಅವುಗಳು ನನ್ನನ್ನು ಚುಚ್ಚುತ್ತಾ ಇದೆ. ಅಲ್ಲಿ there is, I am not feeling the softness in the those lilies, white flowers, white ತಾವರೆ. ಸೊ ಅಲ್ಲಿ ನಾನು ಆ ಸಾಫ್ಟ್ನೆಸ್ನ ನೋಡ್ತಾ ಇಲ್ಲ. ಮೃದುವಾದ ಈ ಕಮಲಗಳು ಈಟಿಯಂತೆ ನನ್ನನ್ನು ಚುಚ್ಚುತ್ತಾ ಇದೆ. ಸೊ there is no ಮೃದುತ್ವ in the ತಾವರೆ. They are appearing as sharp weapons. ಮತ್ತು ಆಗಸದಲ್ಲಿ ಮೋಡಗಳು, ಆ ಮೋಡಗಳನ್ನು ನೋಡಿದಾಗ ಎಸ್ಪೆಷಲಿ
ಮೋಡಗಳು ಅಂತಂದಾಗ ನೀರು ತುಂಬಿದ ಮೋಡಗಳು ಅಂತ ಹೇಳ್ತಾರೆ. ಅಂತಂದರೆ ದೇ ಆರ್ ಡಾರ್ಕ್ ಇನ್ ಕಲರ್ ಆ್ಯಂಡ್ ಅವುಗಳು ಮಳೆಯನ್ನು ಸುರಿಸುತ್ತೆ. ರೈನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ರೈನ್ ಬೇರಿಂಗ್ ಕ್ಲೌಡ್ಸ್. ಸೊ ಆಗಸದಲ್ಲಿ ನೀರು ತುಂಬಿದ ಮೋಡಗಳು ಯಾವುದೇ ಕ್ಷಣದಲ್ಲಿ ಭೂಮಿಗೆ ಮಳೆಯನ್ನು ಸುರಿಸುತ್ತೆ. ಆದರೆ ಮಳೆಯನ್ನು ಸುರಿಸ್ತಾ ಇರುವಂತಹ ಈ ಮೋಡಗಳು ತಂಪಾದ ಮಳೆಯ ನೀರನ್ನು ಅವುಗಳು ಸುರಿಸ್ತಾ ಇದೆಯೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅವುಗಳು ಸುರಿಸ್ತಾ ಇರುವಂತಹ ಆ ಮಳೆ ನನಗೆ, ನನ್ನ ಪಾಲಿಗೆ ಕಾದ ಕುದಿಯುವ ಎಣ್ಣೆ ನನ್ನ ಮೇಲೆ ಬೀಳ್ತಾ ಇದ್ರೆ ಅದು ಹೇಗೆ ನನ್ನ ದೇಹವನ್ನು ಸುಡಬಲ್ಲದು? ಅಂತಹ ಅನುಭವ ನನಗಾಗ್ತಾ ಇದೆ. ಸಾಮಾನ್ಯವಾಗಿ ಮಳೆ ನೀರು ಅಂತಂದಾಗ ತಂಪಾಗಿರುತ್ತೆ. ಆ ಒಂದು ಮಳೆ ನೀರು ಮೈ ಮೇಲೆ ಬಿದ್ದಾಗ ಮೈ ಕೊರೆತ ಅಂತಂದರೆ ಚಳಿ ಆಗುತ್ತೆ. ಅಂದರೆ ಅಷ್ಟು ತಂಪಾಗಿರುತ್ತೆ ಅದು. ಮಳೆ ನೀರು ಅಷ್ಟೊಂದು ತಂಪಾಗಿರುತ್ತೆ, ಗಾಳಿ ಬೀಸ್ತಾ ಇರುತ್ತೆ. ಸಹಜವಾಗಿ ನೀರು ಅಂತಂದರೆ ತಂಪು, ಶೀತಲ. ಇನ್ನು ವಾತಾವರಣ ಕೂಡ ತಂಪಾಗಿದೆ, ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ ಅಂತಂದಾಗ ದಟ್ ಮಳೆಯ ನೀರು ಇಟ್ ಮಸ್ಟ್ ಬಿ ವೆರಿ ಕೂಲ್. ಬಟ್ ಇಲ್ಲಿ ಪ್ರಭು ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ಮಳೆಯನ್ನು ಸುರಿಸ್ತಾ ಇರುವಂತಹ ಈ ಮೋಡಗಳು ನನಗೆ ಅವುಗಳಿಂದ, ಈ ಮೋಡಗಳಿಂದ ಕಾದ ಅಥವಾ ಕುದೀತಾ ಇರುವಂತಹ ಎಣ್ಣೆ ಸುರಿತಾ ಇದೆಯಾ? ಆ್ಯಕ್ಚುಲಾಗಿ ನೀರು ತುಂಬಿದ ಮೋಡ ಅಂತ ಹೇಳಬೇಕು. ಆದರೆ ಈ ಮೋಡಗಳಲ್ಲಿ ನೀರಿನ ಬದಲು ಏನಾದರೂ ಕಾದ ಎಣ್ಣೆ ಏನಾದರೂ ಇದೆಯಾ? ಕುದೀತಾ ಇರುವಂತಹ ಎಣ್ಣೆ ಏನಾದರೂ ಇದೆಯಾ? ಅದನ್ನು ಸುರಿಸ್ತಾ ಇದೆಯಾ ಮೋಡಗಳು? ಇಡೀ ನನ್ನ ದೇಹ ಬೆಂದು ಹೋಗ್ತಾ ಇದೆ. ಸೊ ಯಾವುದೆಲ್ಲ ನನಗೆ ನೆಮ್ಮದಿಯನ್ನು ಕೊಡಬೇಕಾಗಿತ್ತು, ಗಿಡ ಮರಗಳು ಆ ಚಿಗುರುಗಳನ್ನು ನೋಡಿದಾಗ ಕಣ್ಣಿಗೆ ಹಿತವನ್ನು ಕೊಡಬೇಕಾಗಿತ್ತು. ಆ ರಾತ್ರಿಯ ಸಮಯ ಅಂತಂದಾಗ ನನಗೆ ಅದು ಹಿತವಾದ ರಾತ್ರಿಯಾಗಿ ಕಣ್ಣು ತುಂಬ ನಿದ್ದೆ ಬರಬೇಕಾಗಿತ್ತು. ಆದರೆ ಆ ರೀತಿ ಆಗ್ತಾ ಇಲ್ಲ. ಆಗಸದಲ್ಲಿ ಹೊಳಿತಾ ಇರುವಂತಹ ಚಂದ್ರ ಬೆಂಕಿನ ಸುರಿಸ್ತಾ ಇದ್ದೇನೇನೋ ಅನ್ನಿಸ್ತಾ ಇದೆ. ಇನ್ನು ಚಂದ್ರನ ಸ್ಪರ್ಶದಿಂದ ಅರಳಿ ನಿಂತ ಈ ತಾವರೆಗಳು ಅಲ್ಲಿ ಸಾಫ್ಟ್ನೆಸ್ನ ನಾನು ನೋಡೋಕ್ಕಾಗ್ತಾ ಇಲ್ಲ. ಅವುಗಳು ಒಂದು ರೀತಿಯಲ್ಲಿ ಶಾರ್ಪ್ ವೆಪನ್ಸ್ ಹತ್ತಿರ ಅವುಗಳು ನನ್ನನ್ನು ಚುಚ್ಚುತ್ತಾ ಇದೆ. ಇನ್ನು ಆಗಸದಿಂದ ಸುರಿತಾ ಇರುವಂತಹ ಈ ಮಳೆ, ಆ ಮೋಡಗಳಿಂದ ಸುರಿತಾ ಇರುವಂತಹ ಮಳೆ ಕಾದ ಎಣ್ಣೆ, ಕುದೀತಾ ಇರುವಂತಹ ಎಣ್ಣೆ ನನ್ನ ಮೇಲೆ ಸುರಿತಾ ಇದೆಯೇನೋ, ನನ್ನ ದೇಹ ಎಲ್ಲ ಸುಟ್ಟು ಹೋಗ್ತಾ ಇದೆ. ದೇರ್ ಈಸ್ ನೋ ಮೋರ್ ಹಿತ. ಸೊ ಈ ರೀತಿ ನನಗೆ ಈ ದುಃಖವನ್ನು ಕೊಡ್ತಾ ಇದೆ ಪ್ರಕೃತಿ. ದಟ್ ಈಸ್ ಹಿ ಕಾಲ್ಸ್ ಇಟ್ ವಿಪರೀತ. ಸೊ ಇಲ್ಲಿ ತಂಗಾಳಿಯನ್ನು ನಾನು ಆಸ್ವಾದನೆ ಮಾಡ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಕೂಲ್ ಬ್ರೀಸ್ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ. ಸಾಮಾನ್ಯವಾಗಿ ಈ ಗಾಳಿ ಬೀಸುವಾಗ ತನ್ನ ಜೊತೆಯಲ್ಲಿ ತಂಪನ್ನು ತಗೊಂಬಂದಿರುತ್ತೆ, ಸುವಾಸನೆ ಅಥವಾ ಪರಿಮಳ ಅಂತ ಏನು ಹೇಳ್ತೀವಿ ಅವುಗಳನ್ನು ತಂದಿರುತ್ತೆ. ಎಸ್ಪೆಷಲಿ ಅಂತಹ ಒಂದು ಗಾಳಿ ಒಂದು ಕಡೆ ತಂಪಾದ ಗಾಳಿ ಆ ಮೈ ಮನಗಳಿಗೆ ಮುದವನ್ನು ಕೊಡ್ತಾ, ಜೊತೆಗೆ ತಾವು ಹೊತ್ತು ತಂದಿರುವಂತಹ ಆ ಒಂದು ಪರಿಮಳವನ್ನು ಕೂಡ ನಮ್ಮ ಮೇಲೆ ಸುರಿಸಿದಾಗ ಆ ಒಂದು ಆಸ್ವಾದನೆ ಎನ್ನುವಂತಹದ್ದು ಆ ಕ್ಷಣದಲ್ಲಿ ನಮಗೆ ಸ್ವರ್ಗ ಸುಖವನ್ನು ಕೊಡುತ್ತೆ. ಬಟ್ ಇಲ್ಲಿ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಪ್ರಕೃತಿ ಈಸ್ ಅಗೇನ್ಸ್ಟ್, ನನಗೆ ಏನನ್ನೂ ಕೊಡ್ತಾ ಇಲ್ಲ, ಎಲ್ಲ ವಿಪರೀತವಾಗಿದೆ. ಸೊ ಇಲ್ಲಿ ಸಾಮಾನ್ಯವಾಗಿ ಗಾಳಿ ತಂಪಾಗಿ ಬೀಸಬೇಕು, ಆದರೆ ನಾನು ಆ ತಂಪನ್ನು ನೋಡ್ತಾ ಇಲ್ಲ. ಸುಗಂಧಮಯವನ್ನು ಹೊತ್ತು ತರಬೇಕು, ಆದರೆ ಇಲ್ಲಿ ಪರಿಮಳ ಅದರ ಅನುಭವ ಆಗ್ತಾ ಇಲ್ಲ. ಅದರ ಬದಲು ಈಗ ಬೀಸ್ತಾ ಇರುವಂತಹ ಈ ಗಾಳಿಗಳು, ಅದರ ಶಬ್ದ ಹೇಗಿದೆ ಅಂತಂದರೆ ಹಾವುಗಳು ಬುಸ್ಗುಟ್ಟತ್ತೆ, ಬುಸ್ ಅಂತ. ಆ ರೀತಿ ಆ ಗಾಳಿ ಬೀಸಿದಾಗ ಅವುಗಳು ಹಾವಿನ ವಿಷವನ್ನು ನನ್ನ ಹೃದಯಕ್ಕೆ ಉಣಿಸ್ತಾ ಇದೆಯೇನೋ ಆ ರೀತಿ ಅನುಭವ ಆಗ್ತಾ ಇದೆ. ನಾನು ಯಾವ ರೀತಿಯ ಸುಖವನ್ನು ಕೂಡ ಇಲ್ಲಿ ಅನುಭವಿಸ್ತಾ ಇಲ್ಲ. ಅಂಡ್ ಹನುಮಂತ ಹಿ ಕಂಟಿನ್ಯೂಸ್, ಕಹೆ ಹೋತೆ ಖಚ್ ದುಃಖ ಘಟಿ ಹೋಯಿ, ಕಾಹಿ ಕಹೋ ಯಹ ಜಾನನ ಕೋಯಿ, ತತ್ವ ಪ್ರೇಮ ಕರ ಮಮ ಅಕು ತೋರಾ, ಜಾನತ ಪ್ರಿಯ ಏಕ ಮನು ಮೋರ. ಓ ಸೀತೆ,
ಪ್ರಭು ಶ್ರೀರಾಮಚಂದ್ರ ಹೇಳ್ತಾ ಇರುವಂತಹದ್ದು, ಹನುಮಂತನ ಮೂಲಕ ಕೊಡ್ತಾ ಇರುವಂತಹ ಸಂದೇಶ. ಸೊ ಇಲ್ಲಿ ಓ ಸೀತೆ ಅಂತ ಕರೆದಿರುವಂತಹದ್ದು ಶ್ರೀರಾಮಚಂದ್ರ. ಓ ಸೀತೆ, ನಮ್ಮ ದುಃಖ ಕಡಿಮೆ ಆಗಬೇಕು ಅಂತಂದರೆ ಅದನ್ನು ನಾವು ಮತ್ತೊಬ್ಬರ ಬಳಿ ಹೇಳ್ಕೋಬೇಕು. ಸೊ ಇನ್ನೊಬ್ಬರ ಬಳಿ ನಾವು ನಮ್ಮ ದುಃಖವನ್ನು ಹೇಳ್ಕೊಂಡಾಗ ಆ ದುಃಖ ಕಡಿಮೆ ಆಗುತ್ತೆ. ಸಿ, ಇಟ್ ಈಸ್ ನಾಟ್ ದಟ್ ವಿ ಆರ್ ಶೇರಿಂಗ್ ದಿ ಸಾರೋನೆಸ್, ಇಟ್ ಈಸ್ ನಾಟ್ ದಟ್ ವಿ ಆರ್ ಶೇರಿಂಗ್ ದಿ ಪೇಯ್ನ್. ಎಲ್ಲೋ ಒಂದು ಕಡೆ ನಮಗೆ ತುಂಬ ಆಪ್ತರಾಗಿರುವಂತಹವರು ನಮ್ಮ ಎದುರಿಗೆ ಸಿಕ್ಕಿದಾಗ ಅವರ ಬಳಿ ನಾವು ನಮ್ಮ ದುಃಖವನ್ನು ಹೇಳಿಕೊಂಡಾಗ ಅವರು ನಮಗೆ ಮಾಡುವಂತಹ ಒಂದು ಸಮಾಧಾನ, ಸಾಂತ್ವನ, ಅವುಗಳೆಲ್ಲ ನಮಗೆ ಎಷ್ಟು ಧೈರ್ಯವನ್ನು ಕೊಡುತ್ತೆ ಅಂತಂದರೆ, ಯಾವ ಪ್ರಮಾಣದಲ್ಲಿ ನನ್ನಲ್ಲಿ ದುಃಖ ಆಯಿತು ಆ ದುಃಖ ಕಡಿಮೆ ಆಗೋಯ್ತೋ ಏನೋ ನಾನು ಹೇಳ್ಕೊಂಡ ತಕ್ಷಣ. ದಟ್ ಮೀನ್ಸ್ ದುಃಖವನ್ನು ಹಂಚಿಕೊಂಡಾಗ ಇಟ್ ಗೆಟ್ಸ್ ರೆಡ್ಯೂಸ್ಡ್. ಸಿ, ಶೇರಿಂಗ್ ದ ಕ್ವಾಲಿಟಿ ಹೇಗೆ ಅಂತಂದರೆ, ವೆನ್ ಯು ಶೇರ್ ದಿ ಪೇಯ್ನ್ ವಿತ್ ಸಮ್ವನ್ ಹೂಮ್ ಯು ಲವ್ ಟೂ ಮಚ್, ಆಗ ದಿ ಪ್ರಮಾಣ ಆಫ್ ದಿ ಪೇಯ್ನ್ ದಟ್ ಗಾಟ್ ರೆಡ್ಯೂಸ್ಡ್, ಎಷ್ಟೋ ಕಡಿಮೆ ಆಗೋಯಿತು, ಸ್ವಲ್ಪ ಸಮಾಧಾನ ಸಿಕ್ತು ಅನ್ನೋ ಅನುಭವ ನಮಗಾಗುತ್ತೆ. ಯಾವಾಗ ಅಂತಂದರೆ ನಾವು ನಮ್ಮ ದುಃಖವನ್ನು ತುಂಬ ಆಪ್ತರ ಬಳಿ ಹಂಚಿಕೊಂಡಾಗ ಎಲ್ಲ ಕಡಿಮೆ ಆಗೋಯಿತು, ಭಾರ ಎಲ್ಲ ಕಡಿಮೆ ಆಯಿತು. ನೀನೋ ಸಮಾಧಾನದ ಮಾತು ಹೇಳಿದ್ಯಪ್ಪ, ಓಕೆ, ನಾನು ಐ ವಿಲ್ ಫಾಲೋ, ಆದಷ್ಟು ನಾನು ಸಮಾಧಾನ ತಂದ್ಕೋತೀನಿ ಅಂತ ಹೇಳಿ ಇಲ್ಲಿ ನಮ್ಮಲ್ಲಿ ಇದ್ದಂತಹ ದುಃಖ ಕಡಿಮೆ ಆಯ್ತೇನೋ ಅನ್ನುವ ಭಾವನೆ ಉಂಟಾಗುತ್ತೆ. ಅದೇ ರೀತಿ ನಾವು ಸಂತೋಷವನ್ನು ಹಂಚಿಕೊಂಡಾಗ, ಸಿ, ಶೇರಿಂಗ್ದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ದುಃಖವನ್ನು ಹಂಚಿಕೊಂಡಾಗ ನಮ್ಮಲ್ಲಿದ್ದ ದುಃಖ ಕಡಿಮೆ ಆಗೋಗುತ್ತೆ. ಅದೇ ರೀತಿ ಸಂತೋಷವನ್ನು ಹಂಚಿಕೊಂಡಾಗ ಇಟ್ ಮಲ್ಟಿಪ್ಲೈಸ್. ದಟ್ ಈಸ್ ದಿ ಬ್ಯೂಟಿ. ಆ ಶೇರಿಂಗ್ ದಟ್ ಈಸ್ ದಿ ವಂಡರ್ಫುಲ್. ನಮ್ಮ ಸನಾತನ ಧರ್ಮದಲ್ಲಿ ಈ ಶೇರಿಂಗ್ ಅನ್ನೋದನ್ನ ದಾನ ಅನ್ನೋ ಹೆಸರಿನಲ್ಲಿ ಕರೆದಿರೋದೇ ಬಿಕಾಸ್ ಆಫ್ ದಿಸ್ ಪರ್ಪಸ್. ಯಾರಿಗೆ ನೀನು ಯಾವುದನ್ನು ಹಂಚುತ್ತೀಯ, ದಟ್ ಮಲ್ಟಿಪ್ಲೈಸ್. ಡೋಂಟ್ ಥಿಂಕ್ ದಟ್ ವೆನ್ ಯು ಶೇರ್, ನಿನ್ನ ಬಳಿ ಇರುವಂತಹದ್ದನ್ನು ನೀನು ದಾನದ ರೂಪದಲ್ಲಿ ನೀನು ಮತ್ತೊಬ್ಬ ನೀಡಿ ಪರ್ಸನ್ಗೆ ಕೊಟ್ಟಾಗ ಕಡಿಮೆ ಆಯಿತು ಅಂತ ಅನ್ಕೋಬೇಡ. ದಟ್ ಮಲ್ಟಿಪ್ಲೈಸ್. ವಾಟ್ ಎ ವಂಡರ್ಫುಲ್ ಕಾನ್ಸೆಪ್ಟ್. ಸೊ ಇಲ್ಲಿ ಪ್ರಭು ಶ್ರೀರಾಮಚಂದ್ರ ಹೇಳ್ತಾ ಇರೋದು, ಓ ಸೀತೆ, ಈಗ ನಮ್ಮಲ್ಲಿರುವಂತಹ ದುಃಖ ಕಡಿಮೆ ಆಗಬೇಕು ಅಂತಂದರೆ ನಾವು ಯಾರ ಹತ್ರನಾರು ಅದನ್ನು ಹೇಳ್ಕೋಬೇಕು. ಓ, ನನಗೆ ಹಿಂಗಾಗಿದೆ, ಇಂತಹ ಕಷ್ಟಗಳು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಾಗ ಅದನ್ನು ಕೇಳಿಸ್ಕೋತಾರಲ್ಲ ನಮ್ಮ ಆಪ್ತರು, ಅವರು ನಮ್ಮ ತಲೆ ನೇವೇರಿಸ್ತಾರೆ, ಬೆನ್ಸ್ ಸವರ್ತಾರೆ, ಸಮಾಧಾನದ ಮಾತುಗಳನ್ನು ಆಡ್ತಾರೆ. ಆಗ ದುಃಖ ಎಲ್ಲ ಕಡಿಮೆ ಆಗೋಗುತ್ತೆ. ಸೊ ಸಂತೋಷ ಹಂಚಿಕೊಂಡಾಗ ಆ ಸಂತೋಷ ನನ್ನನ್ನು ಸಂತೋಷಪಡಿಸುತ್ತೆ, ಅವನನ್ನು ಸಂತೋಷಪಡಿಸುತ್ತೆ. ದಟ್ ಮಲ್ಟಿಪ್ಲೈಸ್. ಆದರೆ ಇಲ್ಲಿ ಶ್ರೀರಾಮಚಂದ್ರ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ದುಃಖವನ್ನು ಹಂಚ್ಕೋಬೇಕು. ಈಗ ಈ ಸಮಯದಲ್ಲಿ ದುಃಖ ಹಂಚ್ಕೊಳ್ಳೇಬೇಕು, ಕಡಿಮೆ ಆಗಬೇಕು. ಯಾಕೆಂದರೆ ಆ ದುಃಖನ ಸಹಿಸೋಕ್ಕಾಗ್ತಾ ಇಲ್ಲ. ಸಚ್ ಎ ಪೇಯ್ನ್ ಅಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಬೇರ್ ದಟ್ ಪೇಯ್ನ್. ಸೊ ವಿ ಹ್ಯಾವ್ ಟು ಶೇರ್ ದಟ್ ಪೇಯ್ನ್. ನನಗೆ ತುಂಬ ಬೇಕಾಗಿರೋರ ಹತ್ರ ನಾವು ಅದನ್ನು ಹಂಚ್ಕೊಂಡಾಗ ಅದು ಕಡಿಮೆ ಆಗುತ್ತೆ. ಬಟ್ ಯಾರ ಹತ್ರ ಹಂಚ್ಕೊಳ್ಳಿ, ನನಗೆ ತುಂಬ ಆಪ್ತಳು ಅಂತಂದರೆ ನೀನು, ಆದರೆ ನೀನು ನನ್ನ ಬಳಿ ಇಲ್ಲ. ನೀನು ಇದ್ದಿದ್ರೆ ನೋಡು, ಈ ಥರ ಎಲ್ಲ ನಂಗೆ ಆಗ್ತಾ ಇದೆ, ನಾನು ತುಂಬ ಅನುಭವಿಸ್ತಾ ಇದ್ದೀನಿ, ತುಂಬ ದುಃಖ ಇದೆ ಅಂತ ಹೇಳಿ ನಾನು ನಿನ್ನ ಹತ್ರ ಹಂಚ್ಕೊಂಡಾಗ ಬಹುಶಃ ನೀನು ನನಗೆ ಸಮಾಧಾನ ಮಾಡ್ತಾ ಇದ್ದಿ, ಎಲ್ಲ ಕಡಿಮೆ ಆಗೋಗ್ತಾ ಇತ್ತು. ಈಗ ನನಗೆ ಯಾರ ಹತ್ರ ಹೇಳ್ಕೊಳ್ಳಿ, ನಾನು ನನ್ನ ಆಪ್ತರು ಅಂತ ಇಲ್ಲಿ ಯಾರಿದ್ದಾರೆ, ನನ್ನ ದುಃಖ ಈ ಕಾರಣದಿಂದ ಕಡಿಮೆ ಆಗ್ತಾ ಇಲ್ಲ. ಹೋಗಲಿ, ಸಂತೋಷ ಹಂಚೋಣ ಅಂತಂದರೆ ಈಗ ನನ್ನ ಬಳಿ ಸಂತೋಷ ಉಳಿದಿಲ್ಲ. ಸಂತೋಷವನ್ನು ಮಲ್ಟಿಪ್ಲೈ ಮಾಡಿಕೊಳ್ಳೋಣ ಅಂತ ಹೇಳಿ ಸಂತೋಷವನ್ನಾದರೂ ನಾನು ಹಂಚ್ಕೋತೀನಿ ಅಂತಂದರೆ ನನ್ನಲ್ಲಿ ಯಾವ ರೀತಿಯ ಸಂತೋಷ ಅನ್ನುವಂಥದ್ದು ಉಳ್ಕೊಂಡಿಲ್ಲ. ವಾಟ್ ಎ ವಂಡರ್ಫುಲ್. ಪ್ರಭು ಸೀತೆ ನನ್ನನ್ನು ಮರ್ತು ಬಿಟ್ಟಿದ್ದಾನೆ ಪ್ರಭು, ಅವನ ಹೃದಯದಲ್ಲಿ ನನಗೆ ಜಾಗ ಕೊಟ್ಟಿಲ್ಲ ಅನ್ನುವಂತಹದ್ದನ್ನು ಹನುಮಂತನ ಬಳಿ ತೋಡ್ಕೋತಾಳೆ. ಬಟ್ ಹನುಮಂತ ಈ ಸಾಕ್ಷಿ, ರಾಮಚಂದ್ರ ಕೊಡುವಂತಹ ಅಷ್ಟು ಸಂದೇಶವನ್ನು ಅವನು ಸೀತೆಗೆ ತಲುಪಿಸ್ತಾ ಇದ್ದಾನೆ. ಸೊ ಇಲ್ಲಿ ಹನುಮಂತ ಕೊಡ್ತಾ ಇರುವಂತಹ ಈ ಸಂದೇಶದಲ್ಲಿ ರಾಮ ಹೌ ಮಚ್ ಆ ಸೀತೆಯನ್ನು ಅವನು ಎಷ್ಟು ಪ್ರೀತಿ ಮಾಡ್ತಾ ಇದ್ದ. ಮತ್ತು ಅವನು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು, ನನಗೆ ಎಷ್ಟು ದುಃಖ ಆಗಿದೆ, ನಾನು ಅದನ್ನು ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ ಅನ್ನೋದು ನನಗೆ ಗೊತ್ತು, ಆದರೆ ನಾನು ಯಾರ ಬಳಿ ಹಂಚ್ಕೊಳ್ಳಿ. ಅವನ ಜೊತೆಯಲ್ಲಿ ಲಕ್ಷ್ಮಣ ಥ್ರೂಔಟ್
ಲಕ್ಷ್ಮಣ ಇದ್ದಾನೆ. ಬಟ್ ಲಕ್ಷ್ಮಣ ಅವನು ಕೂಡ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಸೊ ಈಗ ರಾಮ ಯಾರ ಹತ್ರ ಹೇಳ್ಕೋಬೇಕು? ಸೀತೆ ನನ್ನ ಬಳಿ ಇಲ್ಲ ಅನ್ನೋವಂಥದ್ದನ್ನು ಹೀ ಈಸ್ ಎಕ್ಸ್ಪ್ರೆಸ್ಸಿಂಗ್. ಸೊ ಈಗ ನನ್ನ ಹತ್ರ ಇರೋ ಈ ದುಃಖನ ಅರ್ಥ ಮಾಡ್ಕೊಂಡಿರೋ ಅಂತಹದ್ದು ಯಾರೂ ಆಪ್ತರ ಅಲ್ಲ. ಯಾಕೆಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ. ಅಂತಹ ಆಪ್ತರು ಯಾರು ನನ್ನ ಹತ್ರ ಇಲ್ಲ. ಇಲ್ಲಿ ನನಗೆ ಆಪ್ತಳು ಅಂತಂದರೆ ನೀನು ಮಾತ್ರ ಸೀತೆ, ಆದರೆ ನಿನ್ನ ಹತ್ರ ನಾನು ಹೇಳ್ಕೊಂಡಿಲ್ಲ. ಸೊ ನನ್ನಲ್ಲಿ ಇರೋವಂತಹ ದುಃಖವನ್ನು ಈ ಕ್ಷಣದಲ್ಲಿ ಅರ್ಥ ಮಾಡ್ಕೊಂಡಿರೋವಂತಹದ್ದು ಕೇವಲ ನನ್ನ ಮನಸ್ಸು. ಸೊ ಓನ್ಲಿ ಮೈ ಮೈಂಡ್ ಇಟ್ ನೋಸ್. ಸೊ ಕೇವಲ ನನ್ನ ಮನಸ್ಸು ಅರ್ಥ ಮಾಡಿಕೊಂಡಿದೆ ನನ್ನ ದುಃಖವನ್ನು. ಸೊ ನನ್ನ ಮನಸ್ಸಿನ ದುಃಖವನ್ನು ಹೀಗೆ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಅದನ್ನು ನಾನು ಯಾರ ಬಳಿ ಹಂಚಿಕೊಳ್ಳಿ? ಹೇ ಸೀತಾ, ದಿಸ್ ಇಸ್ ದಿ ಪೇನ್ ಆಫ್ ಶ್ರೀರಾಮಚಂದ್ರ ಹಿ ಈಸ್ ಎಕ್ಸ್ಪ್ರೆಸಿಂಗ್. ಆ್ಯಂಡ್ ಹನುಮಂತ ಹಿ ಕ್ಯಾರೀಸ್ ಆಲ್ ದಿಸ್ ಸಂದೇಶ ಆ್ಯಂಡ್ ಹಿ ಈಸ್ ಡೆಲಿವರಿಂಗ್ ಆಲ್ ದಿಸ್ ಟು ಸೀತೆ. ಆ್ಯಂಡ್ ಹಿ ಕಂಟಿನ್ಯೂಸ್. ಸೊ ಮನು ಸದಾ ರಹತ ತೋಹಿ ಪಾಹಿ ಜಾನು ಪ್ರೀತಿ ರಸು ಯತನೇಹಿ ಮಾಹಿ ಪ್ರಭು ಸಂದೇಸು ಸುನತ ಬೈದೇಹಿ ಮಗನ ಪ್ರೇಮ ತನ ಸುದಿ ನಹೀತೇಹಿ. ಸೊ ರಾಮಚಂದ್ರ ಹೇಳ್ತಾ ಇದ್ದಾನೆ, ಹೇ ಸೀತೆ, ನನ್ನ ಮನಸ್ಸು ಸದಾ ನಿನ್ನನ್ನು ಕುರಿತು ಯೋಚನೆ ಮಾಡ್ತಾ ಇದೆ. ಮನು ಸದಾ ರಹತ ತೋಹಿ ಪಾಹಿ. ಸೊ ನನ್ನ ಮನಸ್ಸಿನ ತುಂಬ ನೀನೇ ಇದೆಯಾ. ಸೊ ಮನಸ್ಸಿನ ತುಂಬ ನೀನೇ ಇರೋದ್ರಿಂದ ನನ್ನಲ್ಲಿ ಇರೋಂತಹ ಯೋಚನೆಗಳೆಲ್ಲ ನಿನ್ನನ್ನು ಕುರಿತೇ ಆಗಿದೆ. ಬೇರೆ ಇನ್ಯಾವ ಯೋಚನೆಗಳು ಕೂಡ ನನ್ನ ಮನಸ್ಸಿನಲ್ಲಿ ಇಲ್ಲ. ನಿನ್ನನ್ನು ಕುರಿತು ನನ್ನ ಮನಸ್ಸು ಯೋಚನೆ ಮಾಡ್ತಾ ಇದೆ. ಇನ್ನು ಯಾವ ರೀತಿಯಲ್ಲಿ ನಾನು ನನ್ನ ಪ್ರೀತಿಯನ್ನು ತೋಡ್ಕೊಳ್ಳಿ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಅಷ್ಟನ್ನು ಹೇಳ್ಕೊಂಬಿಟ್ಟಿದ್ದೀನಿ. ಇನ್ನು ಯಾವ ರೀತಿ ಹೇಳ್ಕೋಬೇಕು, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅನ್ನುವಂತಹದನ್ನು ಇನ್ನು ಯಾವ ರೀತಿಯಿಂದ ನಾನು ವರ್ಣನೆಯನ್ನು ಮಾಡಲಿ ಅದು ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕಿಂತ ಹೆಚ್ಚಾಗಿ ವಿವರಿಸಬೇಕು ಅನ್ನುವಂತಹ ಇಷ್ಟ ಇದ್ದರೂ ಕೂಡ ನನಗೆ ಪದಗಳು ಸಿಗ್ತಾ ಇಲ್ಲ. ಹೇಗೆ ವಿವರಿಸಬೇಕು ಅನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಮೈಂಡ್ ಬ್ಲಾಕ್ ಅಂತ ಹೇಳ್ತೀವಿ. ಅನೇಕ ಸಂದರ್ಭದಲ್ಲಿ ನನಗೇನು ಗೊತ್ತಾಗ್ತಾ ಇಲ್ಲ. ಮೈ ಮೈಂಡ್ ಈಸ್ ಬ್ಲಾಕ್ಡ್. ಸೊ ಐ ಆಮ್ ನಾಟ್ ಏಬಲ್ ಟು ಥಿಂಕ್ ಮೋರ್ ದ್ಯಾನ್ ದಿಸ್. ದಿಸ್ ಹೌ ವಿ ಎಕ್ಸ್ಪ್ರೆಸ್. ಸೊ ದಟ್ ಈಸ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಪ್ರಭು ಶ್ರೀರಾಮಚಂದ್ರ. ಇನ್ನು ಯಾವ ರೀತಿ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಇನ್ನು ಹೇಗೆ ಯಾವ ಪದಗಳಿಂದ ಹೇಳಲಿ, ಇನ್ನು ಯಾವ ರೀತಿ ವರ್ಣನೆ ಮಾಡಲಿ, ಹೇಗೆ ವಿವರಿಸಲಿ ಗೊತ್ತಾಗ್ತಾ ಇಲ್ಲ. ಸೊ ಪ್ರಭು ಶ್ರೀರಾಮನ ಈ ಸಂದೇಶವನ್ನು ಕೇಳಿಸ್ಕೊತಾ ಇದ್ದಂತಹ ಸೀತಾಮಾತೆ ಅನೇಕ ಸಮಯದವರೆಗೆ ಅವನ ಶ್ರೀರಾಮನ ಪ್ರೀತಿಯ ಈ ಒಂದು ಸಂದೇಶದಲ್ಲಿ ಅವನ ಪ್ರೀತಿಯಲ್ಲಿ ಮುಳುಗಿರ್ತಾಳೆ. ಅಫ್ಕೋರ್ಸ್ ದೋ ಹನುಮಂತ ಈಸ್ ಡೆಲಿವರಿಂಗ್ ದಿ ಸಂದೇಶ, ಬಟ್ ಅಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಆ ಪ್ರೀತಿಯನ್ನು ಅಂತಂದರೆ ಆ ಪ್ರೀತಿಯಲ್ಲಿ ಮುಳುಗೋಗಿದ್ದಾಳೆ. ಅಫ್ಕೋರ್ಸ್ ಇಟ್ ಈಸ್ ಪೇನ್. ರಾಮಚಂದ್ರ ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರುವಂತಹದ್ದು ಒಂದು ನೋವಿನ ಸಂದೇಶ. ಬಟ್ ಆ ನೋವಲ್ಲೂ ಕೂಡ ಪ್ರೀತಿ ಇದೆ, ಆ ನೋವಿನಲ್ಲೂ ಕೂಡ ಪ್ರೀತಿ ಇದೆ. ಆ ಪ್ರೀತಿಯಲ್ಲಿ ಸೀತೆ ಮುಳುಗ್ಬಿಟ್ಟಿದ್ದಾಳೆ. ವಾಟ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಸಂದೇಶವನ್ನು ಕೇಳಿಸ್ಕೊತಾ ಇದ್ದಂತಹ ಸೀತಾಮಾತೆ ಅನೇಕ ಸಮಯದವರೆಗೆ ಈ ರೀತಿಯ ಪ್ರೀತಿಯ ಸಂದೇಶದಲ್ಲಿ ಮುಳುಗಿರ್ತಾಳೆ. ಸಿ ಪ್ರೀತಿ ಅಂತಂದಾಗ ಇಟ್ ಈಸ್ ಭಕ್ತಿ. ಸಿ ಓನ್ಲಿ ಭಕ್ತಿ ಇದ್ದರೆ ಮಾತ್ರ ಆ ಒಂದು ಪ್ರೀತಿ ಅಥವಾ ಪ್ರೇಮ ಅನ್ನುವಂತಹದ್ದು ಈಚೆ ಬರುವಂತಹದ್ದು. ಡಿವೋಷನ್ ಅಂತ ಹೇಳ್ತೀವಿ. ದಟ್ ಡಿವೋಷನ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ದಿ ಪ್ರೀತಿ ಆ್ಯಂಡ್ ಪ್ರೇಮ. ಸಿ ದಿ ಎಂಟೈರ್ ಶ್ರೀರಾಮಚರಿತ ಮಾನಸಂ ಆಫ್ ಸಂತ ಗೋಸ್ವಾಮಿ ತುಳಸಿದಾಸ್ ಈಸ್ ಬೇಸ್ಡ್ ಆನ್ ಭಕ್ತಿ. ಸೊ ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರು ಎಲ್ಲೆಲ್ಲಿ ಈ ಒಂದು ಪ್ರೀತಿ ಪ್ರೇಮ ಭಕ್ತಿಯನ್ನು ತರಬಹುದು ಅಲ್ಲೆಲ್ಲ ಕಡೆ ಎಲ್ಲೂ ಕೂಡ ಬಿಟ್ಟಿಲ್ಲ ಅವರು. ಸೊ ವಾಲ್ಮೀಕಿ ರಾಮಾಯಣ ಇಸ್ ಸಮಥಿಂಗ್ ಡಿಫರೆಂಟ್ ಆ್ಯಂಡ್ ದಿಸ್ ರಾಮಚರಿತ ಮಾನಸ ಆಫ್ ಸಂತ ಗೋಸ್ವಾಮಿ ತುಳಸಿದಾಸ್ ಜಿ ಈಸ್ ಟೋಟಲಿ ಡಿಫ್ರೆಂಟ್. ದಿಸ್ ಈಸ್ ಭಕ್ತಿ ಪ್ರಾಧಾನ್ಯ. ಇಲ್ಲಿ ಈ ಒಂದು ವರ್ಣನೆ ರಾಮ ಹೇಗೆ ಅವನು ಆ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ.
ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅಲ್ಲಿ ಎಷ್ಟು ನೋವಿದೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದ್ದಾನೆ. ಆ ನೋವನ್ನ ನಾನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ಒಂದು ಕಡೆ ನೋವು ಕಾಣಿಸ್ತಾ ಇದೆ, ಮತ್ತೊಂದು ಕಡೆ ಆ ಸೀತೆಗೆ ಅವನು ತೋರಿಸ್ತಾ ಇರುವಂತಹ ಪ್ರೀತಿ. ಸೊ ಬೋತ್ ಆರ್ ಇಟ್ ಈಸ್ ಪಾಸಿಬಲ್ ಟು ಫೀಲ್ ದಟ್ ಎಕ್ಸ್ಪೀರಿಯನ್ಸ್. ದೆರ್ ಈಸ್ ಪೇನ್ ಆ್ಯಂಡ್ ದೆರ್ ಈಸ್ ಲವ್. ಸೊ ಹನುಮಂತ ಕೊಡ್ತಾ ಇರುವಂತಹ ಈ ಸಂದೇಶದಲ್ಲಿ ಕಾಣಸಿಗ್ತಾ ಇರುವಂತಹ ಆ ಪ್ರೀತಿಯಲ್ಲಿ ಸೀತಾಮಾತೆ ಮುಳುಗೋಗಿದ್ದಾಳೆ ಅವಳು. ಅಂದರೆ ಆ ಪ್ರೀತಿಯನ್ನು ಅನುಭವಿಸ್ತಾ ಇದ್ದಾಳೆ ಅವಳು ಈ ರೀತಿ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತಲ್ಲೀನಳಾಗಿದ್ದ ಕಾರಣ ಸಂಪೂರ್ಣವಾಗಿ ಅವಳು ಶಿ ವಾಸ್ ಅವೇ ಫ್ರಮ್ ದಿ ಬಾಡಿ ಅಂತಂದರೆ ಅವನ ಬಾಡಿ ಐಡೆಂಟಿಫಿಕೇಷನಿಂದ ಈಚೆ ಬಂದಿರ್ತಾಳೆ. ಸೊ ದಿ ಸೋಲ್ಫುಲ್ ಲವ್ ಶಿ ಈಸ್ ಎಕ್ಸ್ಪೀರಿಯನ್ಸಿಂಗ್. ಸೊ ಶಿ ಈಸ್ ಅವೇ ಫ್ರಮ್ ದಿ ಬಾಡಿ ಐಡೆಂಟಿಫಿಕೇಷನ್. ಸಂಪೂರ್ಣವಾಗಿ ಆ ಪ್ರೀತಿಯನ್ನು ಅನುಭವಿಸ್ತಾ ಇದ್ದಾಳೆ. ದೇಹ ಈಸ್ ಇಟ್ ಈಸ್ ಎ ಉಪಾಧಿ. ಇಟ್ ಈಸ್ ಎ ಉಪಾಧಿ ಆ್ಯಂಡ್ ಇಟ್ ಈಸ್ ಜಡ. ಸೊ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ ಅಂತಂದಾಗ ಇಷ್ಟೊಂದು ಪ್ರೀತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಶಿ ಈಸ್ ಅವೇ ಫ್ರಮ್ ದಿ ಬಾಡಿ ಐಡೆಂಟಿಫಿಕೇಶನ್. ಸಂಪೂರ್ಣವಾಗಿ ಅವಳು ತನ್ನ ದೇಹದಿಂದ ದೂರವಾಗಿರ್ತಾಳೆ. ಆ್ಯಂಡ್ ದ ಬ್ಯೂಟಿ ಏನು ಅಂತಂದರೆ, ಪ್ರಭು ಶ್ರೀರಾಮನ ಮನಸ್ಸು ಕೂಡ ಯಾವಾಗ ಇಲ್ಲಿ ಸೀತೆ ಕೇಳಿಸ್ಕೋತಾ ಇದ್ದಾಳೆ, ಹನುಮಂತ ಹೇಳ್ತಾನೆ, ನೀನು ಬಹಳ ಸಮಾಧಾನದಿಂದ ಕೇಳಿಸ್ಕೋಬೇಕು. ಪ್ರಭು ಶ್ರೀರಾಮಚಂದ್ರ ನನ್ನ ಮೂಲಕ ತಲುಪಿಸ್ತಾ ಇರುವಂತಹ ಈ ಸಂದೇಶ ನಿನಗೆ ಅರ್ಥ ಆಗಬೇಕು ಅಂತಂದರೆ ನಿನ್ನ ಮನಸ್ಸನ್ನು ಹಗರ ಮಾಡ್ಕೋಬೇಕು. ಸೊ ಮನಸ್ಸು ಹಗರ ಮಾಡ್ಕೋಬೇಕು ಅಂತಂದರೆ ಈಗ ನಿನ್ನ ಮನಸ್ಸಿನಲ್ಲಿ ಈಗಾಗಲೇ ತುಂಬಿರುವಂತಹ ಎಲ್ಲ ಯೋಚನೆಗಳನ್ನು ನೀನು ಹೊರಗಡೆ ಇಟ್ಬಿಡು. ಆಗ ಮೈಂಡ್ ಬಿಕಮ್ಸ್ ವೆರಿ ಲೈಟ್. ಆ ಯೋಚನೆಗಳೇ ತುಂಬಿದರೆ ಇಟ್ ಬಿಕಮ್ಸ್ ವೆರಿ ಹೆವಿ. ಆಗ ನಿನಗೇನು ಅರ್ಥ ಆಗೋದಿಲ್ಲ. ಸೊ ಎಕ್ಸಾಕ್ಟ್ಲಿ ಪ್ರಾಬಬ್ಲಿ ಹನುಮಂತ ಕೊಟ್ಟಿರುವಂತಹ ಆ ಟೈಮ್ಲಿ ಅಡ್ವೈಸ್ ದಟ್ ಹೆಲ್ಪ್ಡ್ ಸೀತಾಮಾತೆ. ಸೊ ಅವಳು ಸಂಪೂರ್ಣವಾಗಿ ದೇಹದಿಂದ ದೂರವಾಗಿರ್ತಾಳೆ, ಆ ಪ್ರೀತಿಯನ್ನು ಅನುಭವಿಸ್ತಾ ಇರ್ತಾಳೆ. ಆ್ಯಂಡ್ ಎಕ್ಸಾಕ್ಟ್ಲಿ ಪ್ರಭು ಶ್ರೀರಾಮನ ಮನಸ್ಸು ಕೂಡ ಈಗ ಸೀತೆಯ ಬಳಿ ಇರುತ್ತೆ. ದಟ್ ಈಸ್ ದಿ ಪ್ಯೂರ್ ಲವ್, ದಟ್ ಈಸ್ ಡಿವೋಷನ್. ಸೊ ಪ್ರಭು ಶ್ರೀರಾಮನ ಮನಸ್ಸು ಕೂಡ ರೈಟ್ ನೌ ಇಟ್ ಈಸ್ ವಿತ್ ಸೀತಾಮಾತೆ. ಸೊ ಇಲ್ಲಿ ಥ್ರೂ ಸಂದೇಶ, ದ ಸಂದೇಶ ಇಸ್ ಡೆಲಿವರಿಂಗ್ ಬೈ ಹನುಮಂತ. ಸೊ ದಟ್ ಸಂದೇಶ ಶ್ರೀರಾಮ ಸೀತೆಯನ್ನು ಕೇಳ್ತಾ ಇದ್ದಾನೆ ಆ ಸಂದೇಶದ ಮೂಲಕ. ಹೇ ಸೀತಾ, ನಾನು ಇನ್ನು ಹೆಚ್ಚು ವರ್ಣನೆ ಮಾಡೋಕ್ಕೆ ಆಗದೇ ಇರೋ ಮಟ್ಟದಲ್ಲಿ ಎಲ್ಲ ರೀತಿಯಲ್ಲಿ ನಾನು ನನ್ನ ನೋವನ್ನು ತೋಡ್ಕೊಂಡಿದ್ದೀನಿ, ನಾನು ಪ್ರೀತಿಯನ್ನು ಹೇಳ್ಕೊಂಡಿದ್ದೀನಿ. ಇದಕ್ಕಿಂತ ಹೆಚ್ಚು ಪ್ರೀತಿಯನ್ನು ನನಗೆ ವರ್ಣನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಯಾವ ರೀತಿ ಆಲ್ ಟೈಪ್ಸ್ ಆಫ್ ಪೇನ್ ಐ ಆಮ್ ಸಫರಿಂಗ್. ಸಿ ಹಿ ಈಸ್ ಎಕ್ಸ್ಪೋಸ್ ಟು ದಿ ನೇಚರ್ ಆ್ಯಂಡ್ ಆ ನೇಚರಿಂದ ಅವನು ವಿಪರೀತ ಭಾವನೆಗಳೇ ಅವನಿಗೆ ಆಗ್ತದೆ, ಎಲ್ಲ ವಿಚಿತ್ರ, ತದ್ವಿರುದ್ಧ. ಸೊ ಅದರಿಂದ ಅವನು ಹೇಳ್ತಾ ಇದ್ದಾನೆ, ಹೇ ಸೀತಾ, ನನ್ನ ಪ್ರೇಮದ ಎಂಟೈರ್ ದಿ ಸಾರ, ದ ಎಸೆನ್ಸ್, ದ ಮೇನ್ ಎಸೆನ್ಷಿಯಲ್ ಪೋರ್ಷನ್, ಎಸೆನ್ಸ್, ನನ್ನ ಪ್ರೀತಿನಲ್ಲಿ ದ ಎಸೆನ್ಸ್, ಅತಿ ಮುಖ್ಯವಾಗಿರುವಂತಹದ್ದು ಏನಿದೆ ಅದೆಲ್ಲವನ್ನು ನಾನು ಈ ಸಂದೇಶದ ಮೂಲಕ ನಿನ್ನ ಮುಂದೆ ಐ ಹ್ಯಾವ್ ಓಪನ್ಡ್ ಇಟ್, ತೆರೆದಿಟ್ಟಿದ್ದೀನಿ. ಬಹುಶಃ ಹನುಮಂತ ನಿನಗಿದನ್ನೆಲ್ಲ ಈ ಸಂದೇಶವನ್ನು ಕೊಟ್ಟಿದ್ದಾನೆ, ಇದೆಲ್ಲ ನಿನಗೀಗ ಅರ್ಥ ಆಗ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಸಿ ಎಗೇನ್ ಇಲ್ಲಿ ಶ್ರೀರಾಮಚಂದ್ರ ನಿನಗೆ ಇದನ್ನು ಅರ್ಥ ಮಾಡ್ಕೊಂಡಿದೀಯಾ, ಅರ್ಥ ಮಾಡ್ಕೊಳ್ತಾ ಇದೆಯಾ ಅನ್ನೋ ನಂಬಿಕೆ ನನಗಿದೆ ಅನ್ನೋದು ಹೇಳಿದ್ರೆ ಅಲ್ಲಿ ಅವನು ಎಷ್ಟರ ಮಟ್ಟಿಗೆ ಸೀತೆಯನ್ನು ನಂಬಿದ್ದಾನೆ, ಎಷ್ಟು ಅವನಲ್ಲಿ ಸೀತೆಯ ಮೇಲೆ ಅವಳು ಕೂಡ ಈ ವಿರಹ ವೇದನೆಯನ್ನು ಅನುಭವಿಸ್ತಾ ಇದ್ದಾಳೆ. ಆ್ಯಂಡ್ ಶಿ ಅಂಡರ್ಸ್ಟ್ಯಾಂಡ್ಸ್ ಮೈ ಫೀಲಿಂಗ್ಸ್. ದಟ್ ಈಸ್ ದ ಬಿಲೀಫ್ ಹಿ ಈಸ್ ಕ್ಯಾರಿಂಗ್ ಶ್ರೀರಾಮಚಂದ್ರ.
ಸಿ ಇಲ್ಲಿ ಸಂದೇಶ ನಂತರದಲ್ಲಿ ನಮಗೆ ಅವರಿಬ್ಬರ ಪ್ರೀತಿ, ಪರಸ್ಪರ ಪ್ರೀತಿ, ಪ್ರೇಮ ಇದೆಲ್ಲ ಅನುಭವ ಆಗ್ತದೆ. ಬಟ್ ಹನುಮಂತ ಒಂದು ಟೈಮಲ್ಲಿ ಅವನು ಕೂಡ ಭಾವೋದ್ವೇಗಕ್ಕೆ ಒಳಗಾಗಿದ್ದ ಅಂತಂದಾಗ ಹನುಮಂತನಿಗೆ ರಾಮನ ಸಂದೇಶ ಇನ್ನೂ ಡೆಲಿವರ್ ಮಾಡಿರಲಿಲ್ಲ, ಬಟ್ ಅವನಿಗೆ ಗೊತ್ತಿತ್ತು ಸಂದೇಶ ಏನು ಕೊಟ್ಟಿದ್ದಾನೆ ಅಂತ. ಜೊತೆಗೆ ದಿ ಎಕ್ಸ್ಪ್ರೆಷನ್ಸ್ ಆಫ್ ದಿ ರಾಮಾಸ್ ಲವ್ ಅದಕ್ಕೆ ಅವನು ಸಾಕ್ಷಿಯಾಗಿದ್ದ. ಆ್ಯಂಡ್ ಸೀತೆ ಅವಳು ಕೂಡ ಪರಿತಪಿಸ್ತಾ ಇದ್ದಾಗ ಅವಳ ಬಾಯಿಯಿಂದ ಬರ್ತಾ ಇದ್ದಂತಹ ಆ ಒಂದು ಪ್ರೀತಿಯ ಮಾತುಗಳನ್ನು ಕೂಡ ಹನುಮಂತ ಅವುಗಳಿಗೆ ಸಾಕ್ಷಿಯಾಗಿದ್ದ. ಸೊ ಈಗ ನಮಗೆ ಅರ್ಥ ಆಗಿದೆ ಇದೆಲ್ಲ ಬಿಫೋರ್ ಡೆಲಿವರೆನ್ಸ್ ಆಫ್ ದಿಸ್ ಸಂದೇಶ ಹನುಮಂತನಿಗೆ ಗೊತ್ತಿತ್ತು. ಅದರಿಂದ ಅವನು ಕೂಡ ಒಂದು ಸಂದರ್ಭದಲ್ಲಿ ಅವನು ಕೂಡ ಭಾವೋದ್ವೇಗಕ್ಕೆ ಒಳಗಾಗಿ ಗದ್ಗದ ಕಂಠದಿಂದ ಕೂಡಿದವನಾಗ್ತಾನೆ. ಸೊ ಇನ್ನು ತಡ ಮಾಡಬಾರ್ದು ನಾನು, ಈಗ ನಾನು ದಿಸ್ ಈಸ್ ದಿ ಕರೆಕ್ಟ್ ಟೈಮ್ ಟು ಡೆಲಿವರ್ ದಿ ಸಂದೇಶ. ಕಹ ಕಪಿ ಹೃದಯ ಧೀರ ಧರು ಮಾತ ಸುಮಿರು ರಾಮ ಸೇವಕ ಸುಖದಾತ ಉರ ಅನಹು ರಘುಪತಿ ಪ್ರಭುತಾಯಿ ಸುನಿ ಮಮ ಬಚನ ತಜಹು ಕದರಾಯಿ. ಕೊನೆಗೆ ಹನುಮಂತ ಸೀತೆಗೆ ಹೇಳ್ತಾ ಇದ್ದಾನೆ, ಹೇ ಮಾತಾ ತಾಯಿ, ದಯಮಾಡಿ ನಿನ್ನ ದುಃಖವನ್ನು ಕೊನೆಗಾಣಿಸ್ಕೊ. ನಿನಗೆ ಇಲ್ಲಿವರೆಗೆ ಯಾವ ರೀತಿಯ ಭರವಸೆ ಕೂಡ ಇರಲಿಲ್ಲ ನಿನಗೆ. ಯಾಕೆಂತಂದರೆ ರೈಟ್ ನಾವು ಈಗಷ್ಟೇ ನಿನಗೆ ಪ್ರಭುವಿನ ಸಂದೇಶ ಸಿಕ್ಕಿದೆ. ಸೊ ಅದು ನಿನಗೆ ಈವರೆಗೆ ಸಿಕ್ಕಿರಲಿಲ್ವಲ್ಲ, ಆದ್ದರಿಂದ ನೀನು ಒಂದು ರೀತಿ ನಿನ್ನಲ್ಲಿ ಹತಾಶ ಭಾವನೆ ಉಂಟಾಗಿತ್ತು. ಇಟ್ ಈಸ್ ಓಕೆ, ಬಟ್ ನಾವು ಈಗೆಲ್ಲ ನಿನಗೆ ಅರ್ಥ ಆಗಿದೆ ಪ್ರಭು ಶ್ರೀರಾಮಚಂದ್ರ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದ. ಅವನ ಹೃದಯದ ಆ ಒಂದು ಸಾಮ್ರಾಜ್ಯದಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದನ್ನು ಅವನು ತೆರೆದಿಟ್ಟು ಹೇಳಿದ್ದಾನೆ. ಅವನು ತನ್ನ ಹೃದಯವನ್ನು ಓಪನ್ ಮಾಡಿ ನನಗೆ ಹೇಳಿದ್ದಾನೆ, ನಿನ್ನನ್ನು ಬಿಟ್ಟರೆ ನಾನು ಯಾರ ಹತ್ರ ಹೇಳಿಕೊಂಡು ಈ ದುಃಖವನ್ನು ಕಡಿಮೆ ಮಾಡಿಕೊಳ್ಳಿ. ನನಗೆ ಆಪ್ತಳು ಅಂತಂದರೆ ಅದು ನೀನು ಮಾತ್ರ, ಆದರೆ ನನ್ನ ಬಳಿ ರೈಟ್ ನಾವು ನೀನಿಲ್ಲ. ಇಂತಹ ಮಾತುಗಳನ್ನು ಆಡಿದ್ದಾನೆ. ಸೊ ಇದೆಲ್ಲ ಈಗ ನಿನಗೆ ಗೊತ್ತಾಗಿರೋದ್ರಿಂದ ಸೀತೆ, ಅಟ್ಲೀಸ್ಟ್ ಆಫ್ಟರ್ ಲಿಸ್ನಿಂಗ್ ಆ್ಯಂಡ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಫೀಲಿಂಗ್ಸ್ ಆಫ್ ಪ್ರಭು ಶ್ರೀರಾಮಚಂದ್ರ, ಅಟ್ಲೀಸ್ಟ್ ನೌ ನೀನು ನಿನ್ನ ದುಃಖವನ್ನು ಕೊನೆಗಾಣಿಸ್ಕೊ. ಡೋಂಟ್ ನೋ ಮೋರ್ ಸಫರಿಂಗ್ಸ್. ಸೊ ಡೋಂಟ್ ಸಫರ್. ಮತ್ತು ಏನು ಒಂದು ಹೆದರಿಕೆ ನಿನ್ನಲ್ಲಿತ್ತು, ರಾಮ ಇಲ್ಲಿಗೆ ಬರ್ತಾನೋ ಬರೋದಿಲ್ವೋ, ಅಥವಾ ರಾವಣ ಬಂದು ನನ್ನನ್ನು ಕೊಂದು ಹಾಕ್ಬಿಡ್ತಾನೆ, ಈ ರೀತಿ ಅನೇಕ ಬೇರೆ ಬೇರೆ ಹೆದರಿಕೆ ಇತ್ತು ನಿನ್ನಲ್ಲಿ, ನಿಜ. ಬಟ್ ಈಗ ನಿನ್ನ ಹೃದಯದಲ್ಲಿ ಆ ಅಂಜಿಕೆಗೆ ನೀನು ಅವಕಾಶವನ್ನು ಕೊಟ್ಟಿದ್ದಿ. ಈಗ ಅದನ್ನು ಕಿತ್ತು ಬಿಸಾಡು. ನಿನ್ನ ಹೃದಯದಲ್ಲಿ ಅಂಜಿಕೆಗೆ ಅವಕಾಶವನ್ನು ಕೊಡಬೇಡ, ಧೈರ್ಯ ಭರವಸೆಗೆ ಅವಕಾಶವನ್ನು ಕೊಡು. ಸೊ ಬಿ ಬೋಲ್ಡ್, ಧೈರ್ಯದಿಂದ ಇರು. ಯು ಬಿ ವಿತ್ ಧೈರ್ಯ. ಸೊ ಅಂಜಿಕೆಗೆ ಅವಕಾಶ ಕೊಡಬೇಡ ಅಂತಂದರೆ ಧೈರ್ಯಕ್ಕೆ ಅವಕಾಶವನ್ನು ಕೊಡು ಅಂತ. ಸೊ ಧೈರ್ಯದಿಂದ ಇರು ನೀನು. ಈಗ ದಿಸ್ ಇಸ್ ದ ಟೈಮ್. ಇನ್ನೂ ರಾಮಚಂದ್ರ ಇಲ್ಲಿಗೆ ಬಂದಿಲ್ಲ, ಅವನು ಬರ್ತಾನೆ. ಸೊ ಟಿಲ್ ದಟ್ ಟೈಮ್, some amount of time is required. So till then you have to bear this pain. ನೀನು ಕೆಲವು ಸಮಯ ಈ ಒಂದು ತಾಳ್ಮೆಯನ್ನು ನೀನು ಹೊಂದಲೇಬೇಕಾಗತ್ತೆ, ಈ ಒಂದು ದುಃಖವನ್ನು ನೀನು ಸಹಿಸ್ಕೋಬೇಕಾಗತ್ತೆ. ಸೊ ಹೃದಯವನ್ನು ನೀನು ಗಟ್ಟಿ ಮಾಡ್ಕೋಬೇಕೀಗ. ಆ್ಯಂಡ್ ದಿಸ್ ಈಸ್ ದಿ ಟೈಮ್. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲಿ ರಾಮ ಬಂದ್ಬಿಡ್ತಾನೆ ಇಲ್ಲಿಗೆ. ಸೊ ಅವನು ಬಂದಾಗ ನೀನು ಈ ರೀತಿ ಸೋತಿರಬಾರ್ದು. ಸೊ ನಿನ್ನ ಹೃದಯವನ್ನು ಗಟ್ಟಿಯಾಗಿಟ್ಕೋ. ಹೃದಯದಲ್ಲಿ ನೀನು ಧೈರ್ಯಕ್ಕೆ ಅವಕಾಶವನ್ನು ಕೊಡು, ಅಂಜಿಕೆಯನ್ನು ದೂರ ಮಾಡು. ಸೊ ಸದಾಕಾಲ ಶ್ರೀರಾಮಚಂದ್ರ ತನ್ನ ಸೇವಕರಿಗೆ ಸುಖವನ್ನು ಉಂಟು ಮಾಡ್ತಾ ಇದ್ದ. ಸೊ ದಟ್ ಈಸ್ ದಿ ಟೆಂಡರ್ ಹಾರ್ಟ್ ಆಫ್ ಪ್ರಭು ಶ್ರೀರಾಮಚಂದ್ರ. ಯಾಕೆಂತಂದರೆ ಸೀತೆ ಒಂದ್ಸಲಿ ಕೇಳಿರ್ತಾಳೆ, ಯಾರೇ ಒಬ್ಬ ಸೇವಕ, ದಟ್ ಮೀನ್ಸ್ ಒಬ್ಬ ಭಕ್ತ, ಡಿವೋಟಿ ಅಂತಂದಾಗ ಪ್ರಭು ಅವನಿಗೆ ಸುಖದಾಯಕ, ಸುಖವನ್ನು ಕೊಡ್ತಾ ಇದ್ದ. ಆದರೆ ಅವನ ಹೃದಯದಲ್ಲಿ ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಠಿಣತೆ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವಳು ಹೇಳ್ಕೊಂಡಿರ್ತಾಳೆ, ಹನುಮಂತನ ಬಳಿ ಹೇಳ್ಕೊಂಡಿರ್ತಾಳೆ ಸೀತಾಮಾತೆ. ಸೊ ಅದಕ್ಕೆ ಅವನು ಹೇಳ್ತಾನೆ, ಸೊ ನಿನ್ನ ಹೃದಯವನ್ನು ಗಟ್ಟಿ ಮಾಡಿಕೊ. ಈ ಸಂದರ್ಭದಲ್ಲಿ ನೀನು
ಕೆಲವುಗಳನ್ನು ನೀನು ಸಹಿಸಿಕೊಳ್ಳಲೇಬೇಕು, ತಾಳ್ಮೆಯನ್ನು ಹೊಂದು. ಸೊ ಸದಾಕಾಲ ಹೇಗೆ ಶ್ರೀರಾಮಚಂದ್ರ ತನ್ನ ಸೇವಕರಿಗೆ ಸುಖವನ್ನು ಕೊಡ್ತಾ ಇರ್ತಾನೆ, ಅಂಥದ್ರಲ್ಲಿ ಅಂತಹ ಪ್ರಭು ಶ್ರೀರಾಮ ನಿನಗೆ ಸುಖವನ್ನು ಕೊಡದೇ ಇರ್ತಾನ. ಆದ್ದರಿಂದ ಅಂತಹ ಪ್ರಭು ಶ್ರೀರಾಮನನ್ನು ನೀನು ಸ್ಮರಣೆ ಮಾಡೀಗ. ಸೊ ಬೇಡದ ಯೋಚನೆಗಳು ಬೇಡ ಈಗ ನಿನಗೆ. ನಿನ್ನ ಮನಸ್ಸಿನಲ್ಲಿ ಅನೇಕ ಬೇಡದ ಯೋಚನೆಗಳು ತುಂಬಿದ್ರಿಂದ ನಿನಗೆ ಇಷ್ಟೊಂದು ಹೆದರಿಕೆ ಆಗಿತ್ತು, ಭಯ ಹುಟ್ಟಿತ್ತು, ಮನಸ್ಸು ಭಾರವಾಗಿತ್ತು. ಈಗ ನಾನು ಎಲ್ಲ ನಿನಗೆ ಹೇಳಿದ್ದೀನಿ. ಮತ್ತು ನಿನ್ನಲ್ಲಿ ಒಂದು ಇತ್ತಲ್ಲ ಸಂಶಯ, ಪ್ರಭು ಶ್ರೀರಾಮಚಂದ್ರ ನನ್ನನ್ನು ಮರೆತು ಬಿಟ್ಟಿದ್ದಾನೆ, ಅಥವಾ ಅವನ ಹೃದಯದಲ್ಲಿ ನನಗೆ ಜಾಗ ಕೊಟ್ಟಿಲ್ಲ, ನನ್ನ ಬಗ್ಗೆ ತುಂಬ ಕಠಿಣತೆಯನ್ನು ಹೊಂದಿದ್ದಾನೆ, ಹೀಗೆ ಅನೇಕ ಏನೇನೋ ನಿನ್ನಲ್ಲಿತ್ತಲ್ಲ. ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ನಾನು ಎಲ್ಲ ಸಂದೇಶವನ್ನು ನಿನಗೆ ಹೇಳಿದ್ದೀನಿ. ಸೊ ಅದರಿಂದ ಈಗ ನೀನು ಸದಾಕಾಲ ಶ್ರೀರಾಮನನ್ನು ನೀನು ಸ್ಮರಣೆ ಮಾಡ್ತಾ ಇದ್ದರೆ ನಿನ್ನ ಮನಸ್ಸಿನಲ್ಲಿ ಬೇಡದ ಆಲೋಚನೆಗಳು ಬಂದು ಕೂತ್ಕೊಳ್ಳೋದಿಲ್ಲ. ಸೊ ಮೈಂಡ್ ಈಸ್ ಆಲ್ವೇಸ್ ವೆರಿ ಲೈಟ್ ಆ್ಯಂಡ್ ದ ಎಂಟೈರ್ ಹೃದಯದ ತುಂಬ ನಿನಗೆ ಆ ಭರವಸೆನೇ ಇರುತ್ತೆ. ಪ್ರಭು ಶ್ರೀರಾಮಚಂದ್ರನೇ ತುಂಬಿರ್ತಾನೆ. ಸೊ ಅದರಿಂದ ರಘುಪತಿಯ ಪ್ರಭುತ್ವವನ್ನು ನೀನು ಧ್ಯಾನ ಮಾಡ್ತಾ ನಿನ್ನಲ್ಲಿರುವಂತಹ ಹೆದರಿಕೆ, ಭಯ ಇವೆಲ್ಲವನ್ನು ನೀನು ದೂರ ಮಾಡ್ಕೊಂಬಿಡು. ಸಿ ದಿಸ್ ಈಸ್ ದಿ ಎ ಸಾರ್ಟ್ ಆಫ್ ಅಡ್ವೈಸ್. ಸಿ ಇದು ಹನುಮಂತ ಅಡ್ವೈಸ್ ಮಾಡ್ತಾ ಇದ್ದಾನೆ ಅಂತಂದರೆ, ಹನುಮಂತ ಸೀತೆಯನ್ನು ಅಮ್ಮ ಅಂತ ಕರೆದಿದ್ದಾನೆ. ಸೊ ಫಾರ್ ಹನುಮಂತ ಸೀತಾಮಾತೆ ಶಿ ಈಸ್ ಲೈಕ್ ಮದರ್. ಸೊ ಯಾರೇ ಒಬ್ಬಳು ತಾಯಿ, ಒಬ್ಬಳು ಅಮ್ಮ ಮಗನ ಮುಂದೆ ಕಣ್ಣೀರು ಹಾಕೊಂಡಾಗ ಮಗ ಚಿಕ್ಕವನು ನಿಜ, ತಾಯಿಗೆ ಮಗುನೇ ಅವನು. ಬಟ್ ತಾಯಿ ಶಿ ಈಸ್ ಎಕ್ಸ್ಪೀರಿಯನ್ಸ್ಡ್. ಪ್ರಪಂಚವನ್ನು ತನಗಿಂತ ಮುಂಚೆ ನೋಡಿರೋಂತಹಳು ತಾಯಿ, ತುಂಬ ದೊಡ್ಡವಳು. ಬಟ್ ಬಿಕಾಸ್ ಆಫ್ ಸಮ್ ರೀಸನ್, ಬಿಕಾಸ್ ಆಫ್ ಸಮ್ ಸರ್ಟನ್ ಸಿಚುವೇಶನ್ಸ್ ಅವಳೀಗ ಕುಗ್ಗಿ ಹೋಗಿದ್ದಾಳೆ. ಸೊ ಅವಳು ಕುಗ್ಗಿ ಹೋಗಿದ್ದಾಳೆ ಅಂದ ಮಾತ್ರಕ್ಕೆ ಅವಳು ತುಂಬ ಸಣ್ಣವಳು ಅಂತ ಅಲ್ಲ. ಸೊ ಇಲ್ಲಿ ಹನುಮಂತ ಸೀತಾಮಾತೆಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ ಅಂತಂದರೆ, ಸೀತಾಮಾತೆಗಿಂತ ನಾನು ಎಲ್ಲ ರೀತಿಯಲ್ಲೂ ಶ್ರೇಷ್ಠ, ಅದಕ್ಕೆ ನಾನು ಅವಳಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ, ಆ ರೀತಿ ಅಲ್ಲ. ಮದರ್ಲಿ ಕನ್ಸರ್ನ್. ಸೊ ಮಾತು, ತಾಯಿ, ಅಮ್ಮ ಅಂತ ಕರೆದಿದ್ದಾನೆ. ಸೊ ಯಾರೇ ಮಗ ಆಗಲಿ ತನ್ನ ಅಮ್ಮ ಸಂಕಟ ಪಡ್ತಾ ಇದ್ದಾಳೆ ಅಂತಂದಾಗ ಅದನ್ನು ಮಗ ಸಹಿಸೋದಿಲ್ಲ. ಸೊ ಯಾವ ಮಗ ಆದರೂ ಕೂಡ ತಾಯಿಗೆ ಧೈರ್ಯವಾಗಿರೋ, ನಾ ಇದ್ದೀನಿ, ನೀನು ಹೆದರ್ಕೋಬೇಡ ಅಂತ ಹೇಗೆ ಸಾಮಾನ್ಯ ಮಗ ಒಬ್ಬ ತಾಯಿಗೆ ಹೇಳ್ತಾನೆ, ಎಕ್ಸಾಕ್ಟ್ಲಿ ಲೈಕ್ ದಟ್ ಹನುಮಂತ ಹೇಳ್ತಿದ್ದಾನೆ. ಮಾತು, ತಾಯಿ, ಅಮ್ಮ, ಸೀತೆ, ಇನ್ನು ನೀನು ಪ್ರಭು ಶ್ರೀರಾಮನ ಪ್ರಭುತ್ವವನ್ನು ನೀನು ನೆನಪು ಮಾಡಿಕೊಂಡು ಅವನನ್ನು ನೀನು ಧ್ಯಾನ ಮಾಡು. 3 ಕಾಲ ಅಂತಂದರೆ ಸದಾಕಾಲ ನಿನ್ನ ಸ್ಮರಣೆ ಪ್ರಭು ಶ್ರೀರಾಮನನ್ನು ಕುರಿತದ್ದಾಗಿರಲಿ. ಆಗ ನಿನ್ನ ಮನಸ್ಸಿನಲ್ಲಿ ಬೇರೆ ಯಾವ ಆಲೋಚನೆಗಳು ಕೂಡ ಬರೋದಿಲ್ಲ. ನಿನ್ನ ಹೃದಯದಲ್ಲಿ ಪ್ರಭುತ್ವವನ್ನು ಧ್ಯಾನ ಮಾಡ್ತಾ ಇರೋದ್ರಿಂದ ನಿನ್ನ ಹೃದಯದಲ್ಲಿ ಶ್ರೀರಾಮ ಬಿಟ್ಟರೆ ಬೇರೆ ಇನ್ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ದಟ್ ನಿನಗೆ ಇನ್ನು ಹೆದರಿಕೆ ಇರೋದಿಲ್ಲ. ಯಾಕೆಂತಂದರೆ ಈಗ ನಾನು ಕೂಡ ಇಲ್ಲಿ ನಿನಗೆ ಸಂದೇಶವನ್ನು ಕೊಟ್ಟಾಯಿತು, ನೀನು ಕೊಡುವಂತಹ ಸಂದೇಶವನ್ನು ತಗೊಂಡು ನಾನು ಅದನ್ನು ರಾಮನಿಗೆ ತಲುಪಿಸ್ಬೇಕು. ಸೊ ಇಲ್ಲಿ ನಾನು ಇಲ್ಲಿಂದ ಹೋದ್ಮೇಲೆ ನಿನ್ನ ಜೊತೆ ಯಾರೂ ಇರೋದಿಲ್ಲ. ಸೊ ಈಗ ನಾನು ಇದ್ದೀನಿ, ಧೈರ್ಯವಾಗಿ ಕೆಲವು ಮಾತುಗಳನ್ನು ನಿಂಗೆ ಹೇಳ್ತಾ ಇದ್ದೀನಿ. ನಾ ಹೋದ್ಮೇಲೆ ನೀನು ಮತ್ತೆ ವೀಕ್ ಆಗಬಾರ್ದು. ಸಿ ದಟ್ ಈಸ್ ವೈ ಹನುಮಂತ ಇಲ್ಲಿ ಆ ಒಂದು ತಾಯಿ ಹೃದಯ. ಸೊ ಅವನಿಗೆ ಸೀತೆಯಲ್ಲಿ ತಾಯಿಯನ್ನು ಕಂಡಿದ್ದಾನೆ, ಅವನು ಅಮ್ಮ ಅಂತ ಹೇಳಿದ್ದಾನೆ. ಸೊ ಎಂದಿಗೂ ಕೂಡ ನನ್ನ ಅಮ್ಮ ಕುಗ್ಗಬಾರ್ದು, ನೋವು ಅನುಭವಿಸಬಾರ್ದು. ಸೊ ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್. ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲಿ ಹನುಮಂತ ಇಲ್ಲಿ ಇದೆಲ್ಲ ಇಂತಹ ಭಯ, ಅಂಜಿಕೆ ಇವೆಲ್ಲವನ್ನು ನೀನು ಬಿಟ್ಬಿಡಿ, ಇನ್ನು ಯೋಚನೆ ಮಾಡಿಕೊಡ್ದು ನೀನು ಅಂತ ಅವನು ಅಡ್ವೈಸ್ ಮಾಡ್ತಾ ಇದ್ದಾನೆ ಅಂತ ಅಂದ ಮಾತ್ರಕ್ಕೆ ಸೀತೆ ಏನು ಅರಿಯದವಳು ಅಂತ ಅಲ್ಲ. ಅವಳು ಕೂಡ ಹನುಮಂತನನ್ನು ಮಗ ಅಂತ ತಿಳ್ಕೊ, ಮಗು, ತಾತ ಅಂತ ಕರೆದ. ತಾತ ಅಂತಂದರೆ ಸಂಸ್ಕೃತದಲ್ಲಿ ಅನದರ್ ವರ್ಡ್ ಫಾರ್ ಮಗ, ಮಗು, ಈ ರೀತಿ. ಸೊ ಸೀತೆ ಕೂಡ ಹನುಮಂತನನ್ನು ತಾತ, ಮಗು ಅಂತ ಕರೆದಿದ್ದಾಳೆ. ಸೊ ಎಕ್ಸಾಕ್ಟ್ಲಿ ಅದೇ ಭಾವನೆ ಹನುಮಂತನಲ್ಲೂ ಇದೆ. ಸೊ ಹನುಮಂತನಿಗೆ ಅವಳು ಸೀತೆ ತಾಯಿ ಆಗಿರೋದ್ರಿಂದ ತನ್ನ ತಾಯಿ ನೋವು ಅನುಭವಿಸಬಾರ್ದು, ಅವಳು ಕುಗ್ಗಬಾರ್ದು.
ಸೊ ಅವಳು ತುಂಬ ಧೈರ್ಯದಿಂದ ಇರಬೇಕು. ಮುಂದೆ ಒಂದು ಘಟನೆ ನಡೆಯುತ್ತೆ ಸದ್ಯದಲ್ಲಿ. ಸೊ ಅಲ್ಲಿವರೆಗೆ ತಾಳ್ಮೆಯಿಂದ ಇರಬೇಕು, ಧೈರ್ಯದಿಂದ ಇರಬೇಕು, ಇನ್ನು ಹೆದರಬಾರ್ದು. ಸೊ ಅದಕ್ಕೆ ಅವನು ಬಹಳ ಗಂಭೀರವಾಗಿ ಒಬ್ಬ ಮಗ, ಸದೃಢ ಮಗ ತನ್ನ ತಾಯಿಗೆ ನಾನು ಇದೀನಿ ಯೋಚನೆ ಮಾಡಬೇಡ ಅಂತ ಹೇಳಬೇಕಾದ್ರೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾನೆ ಒಬ್ಬ ಮಗ, ಎಕ್ಸಾಕ್ಟ್ಲಿ ಲೈಕ್ ದಟ್ ಹನುಮಂತ ಸೀತೆಗೆ ಆ ಭರವಸೆಯ ಮಾತುಗಳನ್ನು ಹೇಳ್ತಾನೆ. ಪ್ರಭು ಶ್ರೀರಾಮ ಎನಿ ಟೈಮ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸಮಯದಲ್ಲಿ ಅವನು ಬಂದ್ಬಿಡ್ತಾನೆ. ಬಟ್ ಆ ಬರೋವರೆಗೆ ಆ ಗ್ಯಾಪ್ ಪೀರಿಯಡಲ್ಲಿ ನೀನು ಧೈರ್ಯವಾಗಿರಬೇಕು. ಸೊ ನಿನ್ನ ಮನಸ್ಸು, ಹೃದಯ ಎಲ್ಲವನ್ನನ್ನು ಗಟ್ಟಿ ಮಾಡ್ಕೊ. ಸದಾಕಾಲ ಪ್ರಭು ಶ್ರೀರಾಮನ ಆ ಪ್ರಭುತ್ವವನ್ನು ನೀನು ಧ್ಯಾನ ಮಾಡು. ಆಗ ನಿನ್ನ ಹೃದಯದಲ್ಲಿ ರಾಮನನ್ನು ಹೊರತುಪಡಿಸಿದ್ರೆ ಬೇರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಆಗ ನಿನ್ನೆ ಇನ್ಯಾವ ರೀತಿಯ ಭಯ, ನಿನಗೆ ಹೆದರಿಕೆಯನ್ನು ಉಂಟು ಮಾಡುತ್ತೆ. ಅದರಿಂದ ನೀನು ಧೈರ್ಯವಾಗಿ ಇರು. ಸೊ ಹೀಗೆ ಹನುಮಂತ ಪ್ರಭು ಶ್ರೀರಾಮ ಕೊಟ್ಟಂತಹ ಸಂದೇಶವನ್ನು ಹೊತ್ತು ಬಂದಿರ್ತಾನೆ. ಆ್ಯಂಡ್ ಇಲ್ಲಿ ಲಂಕಾ ಪ್ರವೇಶ ಅಥವಾ ಸಮುದ್ರ ಲಂಘನ ಅಥವಾ ಸೀತಾನ್ವೇಷಣೆ ಅಂತ ಹೇಳಿದಾಗ ಅಲ್ಲಿ ಅನೇಕ ಉದ್ದೇಶಗಳಿರುತ್ತೆ. ಒಂದು ಸುಗ್ರೀವನ ಆಜ್ಞೆ ಆಗಿರುತ್ತೆ, ಸೀತೆಯನ್ನು ಹುಡುಕ್ಲೇಬೇಕು ಅನ್ನುವಂತಹದ್ದು. ಸೊ ದಕ್ಷಿಣ ದಿಕ್ಕಿಗೆ ಹನುಮಂತನ ಸಹಿತವಾಗಿ ಜಾಂಬವಂತ ಇತರರನ್ನು ಸೇರಿಸಿ ಒಂದು ಪಡೆಯನ್ನು ಮಾಡಿರ್ತಾನೆ. ಮತ್ತು ಹನುಮಂತ ಕೂಡ ಇದು ರಾಮನ ಕಾರ್ಯ, ಪ್ರಭುವಿನ ಕಾರ್ಯ ಇದು. ಸೊ ಪ್ರಭುವಿನ ಸೇವೆಗೆ ಸಿಕ್ಕಿರುವಂತಹ ಒಂದು ಅವಕಾಶ. ಸೊ ಅದೊಂದು ಉದ್ದೇಶ. ಸೀತೆಯನ್ನು ಹುಡುಕುವಂತಹದ್ದು ಒಂದು ಉದ್ದೇಶ. ಅದರ ಜೊತೆಗೆ ಸೀತೆಗೆ ರಾಮ ಕೊಟ್ಟಿರುವಂತಹ ಸಂದೇಶವನ್ನು ಅವಳಿಗೆ ತಲುಪಿಸಬೇಕು. ಈವನ್ ದಟ್ ಈಸ್ ಆಲ್ಸೋ ಅನದರ್ ಬಿಗ್ಗೆಸ್ಟ್ ಉದ್ದೇಶ. ಸೊ ಹೀಗೆ ಅನೇಕ ಉದ್ದೇಶಗಳ ಅವೆಲ್ಲವುಗಳನ್ನು ಹೊತ್ತು ಬಂದಿರ್ತಾನೆ ಹನುಮಂತ. ನಾವು ಹನುಮಂತ ರಾಮನ ಸಂದೇಶವನ್ನು ಕೊಟ್ಟು ಆಗಿದೆ, ಸೀತೆಗೆ ಧೈರ್ಯವನ್ನು ಹೇಳ್ತಾನೆ. ಇನ್ನು ನೀನು ಹೆದರುವಂತಹ ಅವಶ್ಯಕತೆ ಇಲ್ಲ. ಸೊ ನಾವು ಈಗ ಸೀತೆಗೆ ಒಂದು ರೀತಿಯಲ್ಲಿ ಸಮಾಧಾನ ಆಗುತ್ತೆ, ಧೈರ್ಯ ಆಗುತ್ತೆ. ಯಾಕೆಂತಂದರೆ ಅಫ್ಕೋರ್ಸ್ ರಾಮನ ದರ್ಶನ ಆಗಿಲ್ಲ, ಬಟ್ ರಾಮನ ದೂತ ಒಬ್ಬ ಬಂದಿದ್ದಾನಲ್ವ ನನ್ನ ಬಳಿ. ಹೆಚ್ಚು ಕಡಿಮೆ ರಾಮನ ದೂತ ಬಂದಿದ್ದಾನೆ ಅಂತಂದರೆ ರಾಮನನ್ನು ನೋಡಿದ ಹಾಗೆ ಸಮಾಧಾನ ಆಗುತ್ತೆ ಮನಸ್ಸು. ಸೊ ಅವಳು ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡ್ಕೋತಾಳೆ, ಧೈರ್ಯ ತಂದ್ಕೋತಾಳೆ. ಅವಳು ರಾಮನ ಸಂದೇಶವನ್ನು ಕೇಳಿದ ನಂತರದಲ್ಲಿ ಆ ಪ್ರೇಮದ ನುಡಿಗಳಲ್ಲಿ ಅವಳು ಕೂಡ ಮುಳುಗಿ ಹೋಗಿರ್ತಾಳೆ. ಈಗ ಹನುಮಂತ ಕೊಟ್ಟಂತಹ ಕೆಲವು ಭರವಸೆಯ ನುಡಿಗಳು, ಹಿತ ನುಡಿಗಳು, ಇವೆಲ್ಲ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಮಾಡುತ್ತವೆ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.